पुंडलिक वरदारी विठ्ठल श्री ज्ञानदेव तुकाराम अनन्याश्चिंतयन्तो मां ये जना पर्युपासते तेषां नित्याभियुक्तानां योगक्षेमं वहाम्यहम् पै सर्वभावेषु उकिते जे ओपिले मज चित्ते जैसे गर्भगोलो उद्यमाते को नाही नेने तैसा मी वांचोनी काही अनिक गोमटेचे नाही मदची नाम पायी जिनिया ठेविले ऐसे अनन्य गतिके चित्ते चिंतिता शांते माते जे उपासिती तयांते मीच सेवी पुंडलिक वरदारी विठ्ठल ज्ञानदेव तुकाराम. ज्ञानोबरायರಂತಾರೆ वस्ताचे ನೀವು ರಸೆ दुबते होय घरो देशे तैसे पांडवाचे निमिषे जगदुद्धरण. ಮನೆಯಲ್ಲಿ ಆಕಳು ಇರ್ತತಿ, ಹಾಲು ಕೊಡ್ತದ. ಯಾರಿಗೆ ಕೊಡ್ತದದು? ಕರುವಿಗೆ ಕೊಡ್ತದ. ಕರುವಿಗೆ ಕೊಟ್ಟಂತ ಹಾಲ ಮನಿ ಮಂದೆಲ್ಲ ಹೆಂಗ ಸಂತೃಪ್ತಿ ಆಗ್ತತೋ, ಅರ್ಜುನನಿಗಾಗಿ ಹೇಳಿದಂತ ಒಂದು ಪಂಚಮ ವೇದ, ಎಲ್ಲ ವೇದಗಳ ಸಾರ, ಎಲ್ಲ ಶಾಸ್ತ್ರಗಳ ಒಂದು ನಿರ್ಣಯ, ಭಗವದ್ಗೀತೆ ಅನ್ನೋದನ್ನು ಹೊಸದಾಗಿ ಸೃಷ್ಟಿ ಮಾಡಿದೆ ಭಗವಂತ. ಯಾರಿಗಾಗಿ? ಜಗತ್ತಿಗೆ ಇದು ಉಪಯೋಗ ಆಗಲಿ, ಜಗತ್ತಿನ ಜನರಿಗೆ ಸುಖ ಆಗಲಿ ಅನ್ನುವಂತ ಒಂದು ಉದ್ದೇಶದಿಂದ ಅದನ್ನ ಹೇಳುವಾಗ ಅಲ್ಲಿ ಮೂಲವಾಗಿ ಏನಿತ್ತು ಅಂದ್ರೆ ಅರ್ಜುನ ಮೋಹ ನಿರಸನ ಮಾಡೋದಿತ್ತು. ನಾನು ನಂದು ನಮ್ ತಂದಿ ನಮ್ಮ ಅಂತವನ್ನ ಕೊಲ್ತೇನೆ ಅನ್ನುವಂತ ಒಂದು ಭಾವನೆ ಇತ್ತಲ್ಲ, ಅದನ್ನ ತೆಗಿಬೇಕಾಗಿತ್ತು. ತೆಗಿಯೋ ಸಂಬಂಧ ಶಾಸ್ತ್ರವನ್ನ ಹೇಳ್ಕೊಂತ ಬಂದ ಆ ಅರ್ಜುನ ಏನು ತಾನು ಲಕ್ಷ ಕೊಟ್ಟು ಕೇಳ್ತಿದ್ದಲ್ಲ, ಲಕ್ಷ ಕೊಟ್ಟು ಏನು ಕೇಳಕತ್ತಿದ್ದಲ್ಲ, ಅದನ್ನ ನೋಡಿ ಆನಂದ ಆತಿ. ಯಾರಿಗೆ? ಕೃಷ್ಣ ಪರಮಾತ್ಮನಿಗೆ ಆನಂದ ಆಗಿ ಇವಾಗ ಇದು ಒಳ್ಳೆ ಒಂದು ಭಾವ ಐತಿ ಇವನಲ್ಲಿ ಕೇಳುವಂತದ್ದು. ಮತ್ತೆ ಇವಾಗ ಹೇಳಿರ್ ಉಪಯೋಗ ಆಗತ್ತತಿ. ಈಗ ನಾವ್ ಏನಾರ ಹೇಳಕತ್ತೀವಪ್ಪ, ಈ ಶಂಕರಪ್ಪನಿಗೆ ಹೇಳಕತ್ನಿ, ಅವ್ ಎತ್ತಾರ ಲಕ್ಷ ಏನಾರ ಮಾಡಕತ್ತ, ಮುಂದೆ ಹೇಳಕ್ ಮನಸ್ಸಾಕತ್ತೇನೆ. ಅವನ್ ಲಕ್ಷ ಕೊಟ್ಟು ಕೇಳಕತ್ತಂದ್ರ ಅವ್ ಏನಾರ ಹೇಳ್ಬೇಕಪ್ಪ, ಇನ್ನ ಹೇಳ್ಬೇಕಪ್ಪ. ಅಗದಿ ಇವ್ ಮನುಷ್ಯಗೆ ನನಗೆ ಹತ್ತರಾಗಿದ್ದ ಅಂದ್ರ ಇನ್ನ ಅವಾಗ ಏನಾರ ನನ್ನ ಮನುಷ್ಯನಂದು ಹೇಳ್ಬೇಕಪ್ಪ ಅನ್ನುವಂಥದ್ದು ಒಂದು ವಿಚಾರ ಅವ್ರ ತಲೆಗೆ ಬರ್ತತಿ. ಅದೇ ರೀತಿ ಕೃಷ್ಣ ಪರಮಾತ್ಮಗ ಅರ್ಜುನನ ಒಂದು ನಿಸ್ಸೀಮ ಭಾವ ನೋಡಿ ಕೃಷ್ಣ ಪರಮಾತ್ಮಂತೂ ನನ್ನ ಕಡೆ ಏನೈತಿ ಅದನ್ನೆಲ್ಲ ಅರ್ಜುನಿಗೆ ಹೇಳೇ ಬಿಡ್ಬೇಕಂತ ಒಂದು ನಿರ್ಧಾರ ಮಾಡಿ ಒಂದು ರಹಸ್ಯವಾದಂತ ಒಂದು ವಿದ್ಯೆ ಇತ್ತು. ಯಾರ ಕಡೆ? ಪರಮಾತ್ಮನ ಕಡೆ. ಪರಮಾತ್ಮನ ರಹಸ್ಯ ವಿದ್ಯಾ ಅಂತಂದ್ರೆ ಅದಕ್ಕೆ ರಾಜವಿದ್ಯಾ ಅಂತಾರ. ರಾಜವಿದ್ಯಾ ಅಂತಾರ. ಅದು ಬಹಳ ಗುಹ್ಯವಾಗಿಟ್ಕೊಂಡ್ ಕೂತಿದ್ದಾನ, ಯಾರಿಗೂ ಹೇರಿಕಿಲ್ಲ. ರಾಜಗುಹ್ಯ ಅಂತಾರ ಅದಕ್ಕೆ. ರಾಜಗುಹ್ಯ ಅಂದ್ರೆ ಹೆಂಗ? ಈಗ ಮೊದಲು ರಾಜ ಇದ್ರ ಏನಾರ ಒಂದು ಕಾಯ್ದೆ ಪಾಸ್ ಮಾಡಿರ ಅವ್ರು ಸಿಕ್ಕ ಹೊಡಿಬೇಕು ಅದಕ್ಕೆ, ಹೌದಿಲ್ರಿ? ಸಿಕ್ಕ ಹೊಡಿಬೇಕು. ಆ ಸಿಕ್ಕ ಇರ್ತಿತ್ತಲ್ಲ, ಅದನ್ನ ಯಾರಿಗೂ ಗೊತ್ತಾಗದಂಗ ಮುಚ್ಚಿಡ್ತಿದ್ರ ಅವ್ರು. ಅದ ರಾಜ ರಹಸ್ಯ ಅಂತ. ಅದ ಹಂಗ ರಾಜ ರಹಸ್ಯ ಆಗುವಂತ ಒಂದು ವಿದ್ಯೆ ಇತ್ತಲ್ಲ ಪರಮಾತ್ಮನಲ್ಲಿ, ಅದನ್ನ ಕೃಷ್ಣ ಪರಮಾತ್ಮಂದ್ ಹೇಳಿದ. ಅರ್ಜುನ ಕೇಳಿದು, ಇದಂ ತುತೆ ಗುಹ್ಯತಂ ಪ್ರವಕ್ಷಾವಗಮ್ಯನ ಸೂಯೇವೆ ಜ್ಞಾನಂ ವಿಜ್ಞಾನ ಸಹಿತಂ. ಜ್ಞಾನನೂ ಹೇಳ್ತಾನು, ಅದನ್ನ ವಿಜ್ಞಾನ ಹಿಡ್ಕೊಂಡು ಹೇಳ್ತಾನ ನಾನು. ಇದು ಏನೈತೆ ಅಂದ್ರೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಇದು ರಾಜವಿದ್ಯೆ ಐತಿದು, ರಾಜಗುಹ್ಯ ಐತಿದು. ಅಷ್ಟಲ್ದ ಪವಿತ್ರ ಐತಿ, ಅತೀ ಗುಹ್ಯವಾಗೈತಿ. ಅದನ್ನ ನಿನಗೆ ಹೇಳತ್ತನಂದಾಗ ಅದನ್ನೆಲ್ಲ ಹೇಳ್ಕೊಂತ ಬಂದ. ನಾನು ಯಾರು, ಇದೆಲ್ಲ ಏನು ಸೃಷ್ಟಿ ಏನೈತಿ, ಇದಕ್ಕೆ ನನಗೆ ಸಂಬಂಧ ಏನೈತಿ, ಇದನ್ನೆಲ್ಲ ಈ ಅಧ್ಯಾಯದೊಳಗೆ ಹೇಳ್ಕೊಂತ ಬಂದಾಗ ಸಂದರ್ಭ ಎಲ್ಲಿ ಬಂತು ಅಂತಂದ್ರೆ
ಜಗತ್ತಿನ ಜನರಿಗೆ ವೇದವನ್ನ ಬೋಧ ಮಾಡೀನಿ. ವೇದ ಬೋಧ ಮಾಡಿ ವೇದದೊಳಗೆ ಕೆಲವೊಂದು ಕರ್ಮಗಳನ್ನ ಇಟ್ನಿ. ಆ ಕರ್ಮದಿಂದ ಸದ್ಗತಿ ಹೊಂದಿರ. ಸದ್ಗತಿ ಹೊಂದಿರೂ ಕೂಡ ಅದು ಅಪೂರ್ಣ ಸದ್ಗತಿ ಆತು. ಗತಿ ಒಳಗೆ ಅಧೋಗತಿ, ಸದ್ಗತಿ, ಪರಮಗತಿ ಅಥವಾ ಪೂರ್ಣಗತಿ ಅಂತ ಮೂರು ನಮೂನಿ ಅದಾವ. ಅಧೋಗತಿ ಅಂದ್ರೆ ಏನು? ತಾಮಸ ವೃತ್ತಿ. ಏನ್ ಹೇಳ್ತಿರ್ತಾರ ನೋಡ್ರಿ, ಇನ್ನೊಮ್ಮೆ ಹೊಳೆ ಹುಟ್ಟಿ ಬರಕ್ಕೆ ಹುಲ್ಲು ಜಲ್ ಮನೆ ಮಾಡಿ ಏನ್ ತಿದ್ದದ್ದು ಮಾಡೆ. ತಾಮಸ ವೃತ್ತಿ ಅಧೋಗತಿಗೆ ಹೋಯ್ತಿದ್ರ. ಆಮ್ಯಾಗ ಸದ್ಗತಿ ಮಾಡೋರು ಸೇನ್ಯಾರ, ವೇದ ತಿಳ್ಕೊಂಡವ್ರು, ಬ್ರಾಹ್ಮಣರು, ಯಜ್ಞ ಮಾಡೋರು, ಯಾಗಾದಿಗಳನ್ನ ಮಾಡೋರು, ಸ್ವರ್ಗಲೋಕವನ್ನ ಪ್ರಾಪ್ತ ಮಾಡ್ಕೊಂಡ್ರಪ್ಪ ಅರ್ಜುನ. ಆದರೆ ಅದು ಶಾಶ್ವತ ಅಲ್ಲ. ತೇ ತುಂಬುಕ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮೃತ್ಯುಲೋಕಂ ವಿಶಂತಿ. ಪುಣ್ಯ ತೀರಿದ ಮೇಲೆ ಮತ್ತೆ ಮೃತ್ಯುಲೋಕಕ್ಕೆ ಬರಬೇಕು. ಅರ್ಜುನ ವೇದವಿದುದರಿದಾಲ ಮಾತೇನೇನ ತಾವಾಯಾಗಿಲ್ಲ. ನಾ ವೇದದೊಳಗೆ ಹೇಳಿದ್ನಿ, ಹೇಳುವಾಗ ಅದ್ರ ಒಳಗಿನ ಭಾವ ಏನೈತೆ ಅದನ್ನ ತಿಳ್ಕೊಳ್ಳಿಲ್ಲ. ನಾ ಕರ್ಮವನ್ನ ಮಾಡನಿ, ಅದನ್ನ ಕರ್ಮ ಹೆಂಗ್ ಮಾಡ್ಬೇಕು? ಆತ್ಮಜೇತ್ಯ ವಿಷಿ ಜೀವು ಜೈಸೆ ನಿರವಿಲಾಸಿ ತೈಸಾ ಕರ್ಮ ಅಸೇಸಿ ನಿಷ್ಕಾಮ ಹೋಯಿ. ಪ್ರತಿಯೊಬ್ಬರಿಗೆ ಹೆಣ್ಣು ಮಕ್ಳು ಇರ್ತಾವ. ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿ ಕೊಡ್ತೀರಿ. ಮದುವೆ ಮಾಡಿ ಕೊಟ್ಟ ಮ್ಯಾಗ ಅದಕ್ಕೆ ಕನ್ಯಾದಾನ ಅಂತಾರ. ಅದಕ್ಕೆ ಕನ್ಯಾದಾನ ಮಾಡುವಾಗ ಆ ಮಗಳಿಂದ ಏನಾರ ನಮ್ಗೆ ಆಸ್ತಿ ಬರ್ಲಿ ಅಥವಾ ಅವರಿಂದ ಏನಾರ ಉಪಯೋಗ ಆಗಲಿ, ಹಿಂಗ ಯಾವುದೋ ಒಂದು ಆಸೆ ಇಟ್ಕೊಂಡು ಆ ಮಗಳನ್ನ ಕೊಡ್ತೀರಲ್ರಿ. ಮಗಳಿಗೆ ಸುಖ ಆಗ್ಲಿಪ್ಪ, ಚಲೋ ಆಗ್ಲಿ ಅನ್ನೋ ಭಾವನದಿಂದ ಹೆಂಗ್ ಕೊಡ್ತೀರೋ ಹಂಗದು ಕರ್ಮ. ಅದು ಕರ್ಮವನ್ನ ಅದು ಯಾವ ಇಚ್ಛೆ ಇಲ್ಲದ ಕೊಡ್ತೀರಲ್ಲ, ಅದು ನಿಷ್ಕಾಮ ಕರ್ಮ ಅಂತಾರ. ಅದ ಕರ್ಮ ಯೋಗ. ಆ ರೀತಿಯಾಗಿ ಯತ್ನೆ ಮಾಡಂತೇಳಿನಿ. ಆ ರೀತಿಯಾಗಿ ಯತ್ನೆ ಮಾಡಿದ್ರೆ ಅವ್ರೇನ್ ಮಾಡಿರು? ಸ್ವರ್ಗ ಸುಖದ ಅಪೇಕ್ಷೆ ಮಾಡಿದ್ರು. ಇಲ್ಲೇನಂತಾರಂದ್ರೆ, ಅರ್ಜುನ ವೇದವಿದುದರಿದಾಲ ತರಿ ಮಾತೇನೇನ ತಾವಾಯಾಗಿಲ್ಲ ಕನು ಸಾಂಡೋ ನೀವು ಉಪನಿಲ್ಲ ಕೊಂಡಾದೇಶ. ಅವ್ರು ವೇದವನ್ನ ಓದಿದ್ರು, ಅರ್ಥ ಮಾಡ್ಕೊಂಡ್ರು, ಭಾವ ತಿಳ್ಕೊಳ್ಳಿಲ್ಲ, ರಚ ತಿಳ್ಕೊಳ್ಳಿಲ್ಲ. ವೇದದ ಪ್ರಕಾರ ಯಜ್ಞಗಳನ್ನ ಮಾಡಿದ್ರು. ಯಜ್ಞಗಳನ್ನ ಮಾಡಿ ಸ್ವರ್ಗ ಭೋಗವನ್ನ ಆಸೆ ಮಾಡಿದ್ರು. ಅದ್ ಹೆಂಗಾತ್ಯವ ಅಂದ್ರೆ ಕನು ಸಾಂಡೋ ನೀವು ಉಪನಿಲ್ಲ ಕೊಂಡಾದೇಶ. ಈಗ ಆ ಹೆಣ್ಮಕ್ಳು ಕುಡ್ತಿರ್ತಾರೆ ನೋಡ್ರಿ, ಸ್ವರ್ಗ ಜ್ವಾಳ ಇದ್ದು ಅಂದ್ರೆ, ಸ್ವರ್ಗ ಜ್ವಾಳ ಇದ್ದು ಅಂದ್ರೆ ಕುಡ್ತಿರ್ತಾರೆ. ಆಮ್ಯಾಗ ಅವ್ನ ಸ್ವರ್ಗ ಕೇರಿ ಒಗದ್ ಬಿಡ್ತಾರೆ, ಕಾಲ ಇಟ್ಕೊಳ್ತಾರೆ. ಆ ಸ್ವರ್ಗ ಕುಟ್ಟಿದ್ರೆ, ಸ್ವರ್ಗ ಏನ್ ತೆಗೆದೋಗಿರ್ತಾರಲ್ಲ ಅದನ್ನ ಕುಟ್ಟಿದ್ರೆ ಲಾಭ ಏನಾಗತೈತಿ? ಹೆಂಗ ಲಾಭ ಇಲ್ಲೋ ಹಂಗದು ಕರ್ಮ ಮಾಡೋದು. ಏನ ಯಜ್ಞ ಮಾಡಿ ಸ್ವರ್ಗ ಸುಖವನ್ನ ಇಚ್ಛೆ ಮಾಡೋದೇನೈತಿ ಅಂತಂದ್ರೆ ಅದು ಕೊಂಡ ಅಂದ್ರೆ ಅದು ಸ್ವರ್ಗ ಅಥವಾ ತೌಡು ಕುಡಿದಂತ ಲೆಕ್ಕ. ಮನೋಣಿ ಮಜೆ ಏಕೆ ವಿನ ಹೇ ತ್ರೈಧರ್ಮ ಆಕರಣೆ ಅತ ಮಾತೆ ಜಾನೋಣಿ ಕಾಯಿ ಏನ ತು ಸುಖಿಯ ಓಸಿ. ನೀನು ಸುಖ ಆಗಬೇಕು ಅಂದ್ರ ನನಗಾಗಿ ಮಾಡಿ ಯಜ್ಞ, ನನ್ನ ಸಂಬಂಧ ಮಾಡ. ನಿನ್ನ ಸಂಬಂಧ ನಿನಗೆ ಸ್ವರ್ಗ ಸುಖ ಬೇಕಂದ್ ನೀ ಮಾಡ್ಬೇಡ. ಏನ ಕರ್ಮ ಮಾಡುತ್ತೇವೋ ಅದಕ್ಕೆ ಫಲ ಇದ್ದೇ ಇರ್ತತಿ. ಫಲ ಇಲ್ಲ ಅನ್ನಂಗಿಲ್ಲ. ಆ ಫಲ ಬೇಕಂತ ಕೇಳಬೇಡ. ನಮ್ ಗುರುಗಳು ಒಂದು ದೃಷ್ಟಾಂತ ಹೇಳಿದ್ರು. ಒಬ್ಬಾಕಿ ಬಾರಿಯನ್ನು ಮಾರಾಕಿದ್ಲು. ಬಾರಿಯನ್ನು ಮಾರಾಕಿದ್ರೆ ಬಾರಿ ಮಾರ್ಕೊಂತ ಬಂದು ಇಂಥ ಹೊಸೂರಂತ ಊರ ಬಸಪ್ಪನಂತ ಮನಿ ಹೆಣ್ಮಗಳ ಪರಿಚಯ ಬಾಳ. ಯವ ಏನ್ ಮಾಡತ್ತೀವ ಅಂತೀರಿ. ಮತ್ತೆ ಹೆಣ್ಮಕ್ಳು ನಮ್ಗೆ ಮಾತಾಡ್ತಾರಲ್ಲ, ಯವ ಏನ್ ಮಾಡತ್ತೀವ, ಬಾರ್ಬೆ ಅಂತ ಒಳಗ್ ಕರ್ದು ಕುಂದಿಸಿರು ಒಂದು ಚಾ ಮಾಡಿ ಕೊಟ್ಲು. ಅಲ್ಲಿಗೊಂದ್ ಮಗ ಇತ್ತು ಸಾಂದ. ಎಲ್ಲಿಗ ನಿಮ್ ಹುಡುಗ ಅಂತ ಕೇಳ್ತು. ಹೊರಗೆ ಆಡಕ್ ಹೋಗಿತ್ತು. ಅಟ್ರಂಗ್ ಅವನು ಬಂದ. ಅದ್ ಚಾ ಕುಡ್ಕೊಂಡು ಕುಂತಿದ್ಲು. ತಮ್ಮ ಅದ ಬಾರಿ ಏನದ ತಗೋ ಅಂತ. ಒಲ್ಲೆ ತಗೋ ಯಾಕೆ ನಿನ್ಗೆ ಗೆಟ್ ಬೇಕಾದ ತಗೋ ಅಂತ. ನಾ ಒಲ್ಲೆ ಅವ್ರವನು ಹೇಳಿದ್ನಿ ತಗೋ ಅನ್ಲು. ನಾ ಬೇಡ, ನನಗೆ ಬೇಡ, ನೀನ ಕೊಡ್ ನನಗಂತ. ನೀನ ಕೊಡ ಅಂದ ಕೂಡ್ಲೆ ಅದ್ ಚಾ ಕುಡಿದ ಕಪ್ಪಿಟ್ಟು ಬಂದ ಒಂದು ಬೇಷಾಗ ಒಂದು ಬಕ್ಷಿ ತಗೊಂಡು ಅದ್ ಗುಡಿದಾಗ ಹಾಕಿದ್ಲ. ತಿನ್ಕೊಂತ ಹೋದವ. ಆಕಿ ಬುಟ್ಟಿ ತಗೊಂಡು ಹೋದ್ಲಾಕಿ. ಅವ್ರವ್ ಕೇಳಿದ್ಲ. ನಾನು ಹೇಳಿದ್ನಿ, ಅಕ್ಕಿ ಹೇಳಿದ್ಲು, ನೀ ಬಾರಿ ಏನಾಗ ತಗೊಳಿಲ್ಪ ಅಂತ ಕೇರ. ಯವ್ವಾ ನಾ ತಗೊಂಡ್ರ ನಾಕ ತಗೋಬೇಕಾಕಿತ್. ನಾ ಎಷ್ಟು ತಗೊಳಕ್ ಬರುದಿಲ್ಲ ನನಗ.
ಆಕಿ ನೋಡಿ ಎಷ್ಟು ಉಡಿ ತುಂಬ ಕೊಟ್ಲು. ಹಂಗ ನೀ ಬೇಡ ಬದನಿ ಮಾಡ್ತಿ, ಕೀರ್ತನೆ ಮಾಡ್ತಿ, ಪ್ರವಚನ ಮಾಡ್ತಿ, ಸೇವಾ ಮಾಡ್ತಿ, ಕಸ ಹೊಡೆದ್ರು ಲಾಭ ಐತಿ, ಹಾಸಿಗೆ ಹಸಿರ್ ಲಾಭ ಐತಿ, ಅಡಿಗೆ ಮಾಡಿರ್ ಲಾಭ ಐತಿ, ಬರೀ ನಮಸ್ಕಾರ ಮಾಡಿರ್ ಲಾಭ ಐತಿ, ಕುಂತ ಕೇಳಿರ್ ಲಾಭ ಐತಿ. ಇವನ್ನೆಲ್ಲ ಏನ್ ಮಾಡ್ತೀರಿ? ದೇವರ ಇಂಥದ್ ಬೇಕು ಅಥವಾ ಹಿಂಗ ಆಗ್ಬೇಕು, ನನಗೆ ಇಷ್ಟು ರೊಕ್ಕನ ಕೊಡ್ಬೇಕು ಅನ್ನುವಂತ ಭಾವನೆ ಇಟ್ಕೋಬೇಡ. ಅವ್ರು ಏನು ಕೊಡ್ತಾರೋ ತಗೊಂಡು ಹೋಗ, ನಿನಗ ನಾ ಬೇರೆ ಕೊಡ್ತಾನ. ಪರಮಾತ್ಮ ಅಂತಾನ. ಇದು ಪರಮಾರ್ಥ ಹೆಂಗೈತಿ ಅಂದ್ರೆ, ಇಲ್ಲಿ ಬಂದಾಗ ಇಲ್ಲಿ ಏನಾರ ನಾವು ಆಶ್ರಯ ಮಾಡಿ ತಗೊಂಡು ಹೋದಿವು ಅಂದ್ರೆ ನಮಗ ಬರುವಂತ ಇನ್ಕಮ್ ಕೊಡ್ತಿರ್ತಾನ. ನಾವು ಮಾಡಿದ ಒಂದು ಸೇವಾಕ ದುಡುಕಿಗೆ ಅಲ್ರಿ. ಈಗ ನಿಮ್ ಮನ್ಯಾಗ ಯಾರು ದುಡಿಯಾಕ ಬಂದ್ರಿ, ಈಗ ಒಬ್ಬ ಅವನ ಕರೆದ್ರಿ, ನೀವು ದುಡಿಯಾಕ ಬಂದ ಅಂತಂದ್ರೆ ಅವನು ನಿನ್ ಪಗಾರ ಒಯ್ಪ ಅಂತ, ಇಲ್ಲಲ್ರಿ ಸಾವ್ಕಾರ ಕೊಡಂತ್ರಿ. ಅವಾಗ ಇಸ್ಕೊಳ್ಳಿಲ್ಲ, ತಿಂಗಳು ಹೋತಿ, 2 ತಿಂಗಳು ಹೋತಿ, 6 ತಿಂಗಳು ಹೋತಿ, ಇಸ್ಕೊಳ್ಳಿಲ್ಲ ಅಂದ ಕೂಡಲೇ ಯಾರಿಗೆ ಚಿಂತೆ ಬರ್ತದದು? ದುಡಿಸ್ಕೊಂಡ ಅವಾಗ ಅವನ ಮನೆಗೆ ಹೋಗ್ತಾನ. ಯವ್ವ 6 ತಿಂಗಳು ಆತವ, ನಾ ಪಗಾರ ಕೊಟ್ಟಿಲ್ಲ ಅವಂಗ, ಮನ್ಯಾಗ ಏನ್ ಬೇಕು, ಏನ ಐತ್ ಬಿಡ್ರಿ ಅಲ್ಲ. ಇಲ್ಲ ನಾ ಸಂತಿ ಕೊಟ್ಟು ಕಳಿಸ್ತಂದ್ರ ಅವ್ ಲೆಕ್ಕಿಲ್ದ ಜ್ವಾಳ, ಗೋಧಿ, ಅಕ್ಕಿ, ಎಣ್ಣಿ, ಸಂತಿ ಇವ್ರದ ಖರ್ಚಿಟ್ಕೋ ಅಂತ ಲೆಕ್ಕಿಲ್ದ ಕೊಟ್ಬಿಡ್ತಾನ. ಪಗಾರದು ಲಿಮಿಟೆಡ್ ಲೆಕ್ಕ ಆತದ. ಇವ್ ಕೊಡೋದೇನೈತಿ? ದಾತ ಇರ್ತಾನ, ಇವ ದುಡಿಸ್ಕೊಂಡಿರ್ತಾನ, ಅವನ ಮ್ಯಾಗ ಪ್ರೇಮ ಆಗಿರ್ತೈತಿ, ಚಲೋದಂಗ ದುಡ್ದಿರ್ತಾನೆ. ಅವಾಗ ಏನು ಕೊಟ್ರು ಕಡಿಮೆ ಅನ್ನುವಂತ ಭಾವನದಾಗ ಬಂದಿರ್ತೈತಿ. ಅವನು ಮನಿ ಬಾರ್ ಎಲ್ಲ ಹೆಂಗ್ ಹೊರತಾನೋ ಹಂಗ ನೀ ಆಸೆ ಇಲ್ದರ ಮಾಡಿದಿ ಅಂದ್ರ ನಿನ್ನ ಮನಿ ಬಾರ್ ಎಲ್ಲ ಹೊರತಾನ. ಅವಡಿನೇ ಭಾವೆ ಹರಿನಾಮ ಗೇಸಿ ತುಜಿ ಚಿಂತಾ ತ್ಯಾಸಿ ಸರ್ವಾಹೇ. ಪ್ರೇಮದಿಂದ ನಾಮಸ್ಮರಣೆ ಮಾಡಿದ್ರೆ ನಿನ್ನ ಚಿಂತೆ ಎಲ್ಲ ಮಾಡ. ಒಂದ ಮಾತು ನೋಡ್ರಿ, ನೀ ನನ್ನ ಚಿಂತೆ ಮಾಡು, ನಾ ನಿನ್ನ ಚಿಂತೆ ಮಾಡ್ತಾನೆ, ಇಷ್ಟ. ಆದ್ರೆ ಇಲ್ಲಿ ಜ್ಞಾನೋಬರಾಯರು ಅರ್ಥ ಮಾಡುವಾಗ ಬಹಳ ವಿಚಾರ ಮಾಡಿದ್ರಿ ಇಲ್ಲಿ. ಯಾಕ ಪರಮಾತ್ಮ ಅಂದ್ರೆ ಸಣ್ಣವಲ್ಲ. ಇದು ನನ್ನ ಚಿಂತೆ ಮಾಡು, ನಿನ್ನ ಚಿಂತೆ ಮಾಡು ಸಣ್ಣ ಮಾತಾದ್ರಿ. ಇದು ಸಾಮಾನ್ಯರ ಮಾತಾಡೋ ಮಾತಾಡ್ತದ. ದೊಡ್ಡವ್ರ ಮಾತಾಡೋರು ದೊಡ್ಡ ಇರ್ತಾವ. ಪರಮಾತ್ಮ ಸ್ಥಿತಪ್ರಜ್ಞನಾಗಿ ಸ್ವಾಂಕ್ಯ ಸ್ಥಿತಿಯಲ್ಲಿ ನಿಂತ ಮಾತಾಡಕತ್ತಾನ. ಅವು ಸಣ್ಣ ಮಾತಲ್ಲ, ವೇದಗಳಿಗೆ ಸಹಿತ ಮಾನ್ಯ ಬರುವಂತ ಮಾತು. ಇಡೀ ಯಾವುದೇ ಒಂದು ಈ 3 ಲೋಕದಾಗ, ಬರೇ ಮೃತ್ಯು ಲೋಕದಾಗ ಅಷ್ಟ ಅಲ್ಲ, 3 ಲೋಕದಾಗ ಸಹಿತ ಜೇ ಸನಕಾದಿಕ ಸೇವಿಜೆ. ಈ ಭಗವದ್ಗೀತೆಯನ್ನ ಸನಕಾದಿಕರ ಅಂಗೀಕಾರ ಮಾಡ್ಕೊಂಡ್ರ ಅಂದ್ರೆ ಇದ್ರ ಕಿಮ್ಮತ್ ಎಷ್ಟಿರ್ಬೇಕು ಲೆಕ್ಕ ಹಾಕ್ರಿ. ಅಂದ್ರ ಎಂತ ಮಾತು ಹೇಳಿರ್ಬೇಕು. ಅಲ್ಲಿ ನಿಂತ ಪರಮಾತ್ಮ ಅಂತಾನ, ನಿನಗೇನ್ ಹೇಳಿನಿ, ಈಗೇನ್ ಮ್ಯಾಗ ಮಾಡುವಾಗ ಏನ್ ತಪ್ಪಿದ್ರಲ್ಲ ಇವರು, ನನ್ನ ನೀನ್ ಏನ್ ಮಾಡು ಅಂದ್ರೆ ನನ್ನ ಉಪಾಸನ ಮಾಡಂತ ಏನಲ್ಲ, ಆದ್ರೆ ಹೆಂಗ ಮಾಡು, ಅನನ್ಯವಾಗಿ ಮಾಡು, ಅನ್ಯತಾ ಆಗಿ ಮಾಡಬೇಡ. ಅನನ್ಯ ಅಂದ್ರೆ ಹೆಂಗಪ್ಪ? ಒಂದೊಂದು ಶಬ್ದಕ್ಕ 1000 ಅರ್ಥ ಮಾಡಿದ್ರು ಕಡಿಮೆ ಐತ್ರಿ ಇದು. ಅನನ್ಯ ಅಂದ್ರೆ ಹೆಂಗ? ಈಗ ತಾಯಿಗಳು ಇರ್ತಾರೆ, ಗರ್ಭವತಿಯಾಗಿರ್ತಾರೆ, ಹೊಟ್ಟೆಲಿ ಇರ್ತಾರೆ, ಹೊಟ್ಟೆ ಕೂಸ್ ಇರ್ತತಿಲ್ಲ? ಕೂಸ್ ಜೀವಂತ ಇರ್ತೈತೋ ಸತ್ತಿರ್ತೈತೋ? ಅದ ಜೀವಂತ ಇರ್ಬೇಕಾದ್ರೆ ಆ ಕೂಸಿಗೆ ಏನ್ ಬೇಕು? ಊಟ ಬೇಕ, ನೀರ್ ಬೇಕ, ಹವಾ ಬೇಕ, ನಿದ್ದೆ ಬೇಕ. ಇಷ್ಟೆಲ್ಲ ಇದ್ದಾಗ ನಾ ಜೀವಂತ ಇರ್ತತಿಲ್ಲ? ಅದ ಜೀವಂತ ಮತ್ತೆ ಅದು ಊಟ ಮಾಡ್ತದೆ ನಂಗಾರ ಇಲ್ಲ? ನಮಂಗ ಊಟ ಮಾಡ್ತದನೆ, ನಮಂಗ ಮಲ್ಕೋತದನೆ, ನಮಂಗ ನೀರು ಕುಡಿತದನೆ, ನಮಂಗ ವಾಯು ಮಾಡುದಿಲ್ಲ. ಎಲ್ಲದಕ್ಕೂ ತಾಯಿನ ಅವಲಂಬಿಸಿರ್ತದ. ಹೊಟ್ಟಿಲಿದ್ದ ಹೆಣ್ಮಕ್ಳು ಹೇಳ್ತಿರ್ತಾರೆ, ಕೂಸ ಹಗಲೆಲ್ಲ ಹಸಿತೈತ್ವ ಅಟ್ ಮ್ಯಾಗ ಅಂತೀರಿಲ್ಲ? ತಿನ್ಕೊಂತ ಇರ, ಏನಾರ ಹೊಟ್ಟೆ ಹಸಿ, ನೀರ್ ಕುಡ್ಕೊಂತ ಇರ, ಮಲ್ಕೊಂತ ಇರ, ಕೂಸು ಮಲ್ಕೋತತಿ. ಸರಿಯಾಗಿ ಗಾಳಿ ಹವಾ ತಗೋ, ಹೊರಗೆ ಅಡ್ಡಾಡಿ ಬಾ. ಯಾಕೆ ಹೇಳ್ತಾರು? ಆ ಕೂಸ ಅವಲಂಬಿಸಿರ್ತತಿ. ಎಲ್ಲದಕ್ಕೂ ಹೆಂಗ ತಾಯಿನ ಅವಲಂಬಿಸಿರ್ತತೋ ಕಿಂಬವನ ಪೈ ಸರ್ವಭಾವೇಸಿ ಉಕ್ಕಿತೆ ಜೆ ಓಪಿಲೆ ಮಜೆ ಚಿತ್ತೆ ತೈಸೆ ಗರ್ಭಗೋಳು ಉದ್ಯಮಾತೆ ಕೋನಾಯಿನೇನೆ. ಆ ಗರ್ಭದೊಳಗಿದ ಕೂಸ ಊಟ ಮಾಡ್ತತಿ, ನೀರು ಕುಡಿತತಿ, ವಾಯು ಸೇವನೆ ಮಾಡ್ತತಿ, ನಿದ್ದೆ ಮಾಡ್ತತಿ. ಆದ್ರೆ ಯಾರಿಗ ಗೊತ್ತಾಗೋದಿಲ್ಲ. ಅದು ಹೆಂಗ ಸಂಪೂರ್ಣ ತಾಯಿಯನ್ನ ಕಿಂಬಗುಣಾದ ನೋಡ್ದಾರ
ಜೋ ಮಾತೆ ಚಿಯಾ ಉದರ ತೋ ಮಾತೆ ತೇ ಸೋಯರ ಕೇತುಲಾಪ. ತಾಯನಾಕಿ ಅದಕ್ಕೇನು ಎಲ್ಲ ಗತಿ ಹೆಂಗೋ ಹಂಗ ನೀನು ನಾನ ಒಬ್ಬನ ಗತಿ, ನಾನು ಇಲ್ದ ನಿನಗೆ ಯಾರು ಗತಿ ಇಲ್ಲ ಅನ್ನುವಂತ ಭಾವನಾದಿಂದ ನೀ ಏನ್ ಮಾಡು, ನನ್ನ ಉಪಾಸನ ಮಾಡ. ನೀ ಎದಕ್ಕೂ ಚಿಂತೆ ಮಾಡ್ಬೇಡ. ಊಟ ಮಾಡೋದು ಚಿಂತೆ ಮಾಡ್ಬೇಡ, ನೀರು ಕುಡಿಯೋದು ಚಿಂತೆ ಮಾಡಬೇಡ, ಬಾಳೆ ಮಾಡೋದು ಚಿಂತೆ ಮಾಡಬೇಡ, ಸಾಲ ಆಗೈತೆ ಅಂದ್ರೆ ಹರಿಯಾಗ ಚಿಂತೆ ಮಾಡಬೇಡ, ಮಕ್ಕಳ ಮದುವೆ ಮಾಡಕ್ ಚಿಂತೆ ಮಾಡಬೇಡ, ಏನೂ ಮಾಡಬೇಡ. ಪೂರಾ ನನ್ನ ಮ್ಯಾಗ ಭರವಸೆ ಇಡು, ನಾನ ಮಾಡ್ತೇನಂತ ನಂಬಿಕೆ ಇಡು, ನನ್ನ ಮ್ಯಾಗ ನಿಷ್ಠೆ ಇಡು, ನಿಷ್ಠಾವಂತ ಭಾವ. ಭಕ್ತಾಚ ಸ್ವಧರ್ಮ ನಿರ್ಧಾರ ಹೇ ವರ್ಮ ಚುಕುಣ್ಣಯೇ. ಒಮ್ಮೆ ನನ್ನ ಮ್ಯಾಗೆ ನಿರ್ಧಾರ ಮಾಡಿ ನನ್ನ ಮ್ಯಾಗನ ಭರವಸೆ ಇಟ್ಟಿದಿ, ಇದನ್ನ ತಪ್ಪಿಸ್ಬೇಡ. ಇದಕ್ ಅನನ್ಯ ಅಂತಾರೆ. ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸತೆ ತೇಸಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಮ್ಯಂ ತೈಸಾಮಿವಾಂಚೋನಿ ಕಾಹಿ ಅನೇಕ ಗೋಮಟೇತೆ ನಾಹಿ. ಮಜತಿ ನಾಮ ಪಾಯಿ ಜಿನಿಯಾ ಟೇವಿಲೇ. ಹಂಗ ನಾ ಇಲ್ಲದ ಏನು ಇಲ್ಲ, ಮೀ ವಾಂಚೋನಿ ಕಾಯಿ ಗೋಮಟೆ ಕಾಹಿತ ನಾಯಿ. ನಾ ಇಲ್ಲದ ಏನೂ ಇಲ್ಲ, ನನ್ನಿಂದ ಎಲ್ಲ ನಡೀತಿದೆ ಅನ್ನುವಂತ ಭಾವನ ಇಟ್ಕೊಂಡ ನನ್ನ ಮ್ಯಾಗ ಭರವಸೆ ಇಟ್ಟ, ನನ್ನ ಮ್ಯಾಗ ನಿಷ್ಠ ಇಟ್ಟ ನೀ ಏನ್ ಮಾಡು, ನಿಂದ ಮಾಡೋದು ಅಷ್ಟ ಕರ್ತವೆ, ನಿಂದ ಏನ್ ಮಾಡೋದೈತಿ ಅಷ್ಟ್ ನೀ ಮಾಡ್ಬೇಡ, ಉಳಿದದಕ್ಕೆ ನೀ ಚಿಂತೆ ಮಾಡ್ಬೇಡ. नको केद करू कोणत्या गोष्टीच्या पती लक्ष्मीच्या जाणतसे. ನನಗೆಲ್ಲ ಗೊತ್ತಾಗೈತಿ, ನೀ ಎದಕ್ಕೂ ಖೇದ ಮಾಡ್ಕೋಬೇಡ, ಎದಕ್ಕೂ ದುಃಖ ಮಾಡ್ಕೋಬೇಡ. ನೀ ನನ್ನ ಚಿಂತನೆ ಮಾಡೋದು ಅಷ್ಟೇ ಕೆಲಸ. ಇಷ್ಟು ಪರಮಾತ್ಮ ಹೇಳಿದ್ದ ಇದೇ ಒಂದು ಆಧಾರದ ಮ್ಯಾಗ ಇದು ಆಧ್ಯಾತ್ಮದ ಅರ್ಥ ಬೇರೆ, ಲೌಕಿಕದ ಅರ್ಥ ಬೇರೆ. ಲೌಕಿಕದ ಅರ್ಥ ಮೊದಲು ಹೇಳ್ತಾನ. ಪಂಡ್ರಪುರದಾಗ ನಮ್ಮ ಶ್ರೀಗುರು ಕಾಳೆಮಾಲಿ ಅವರೊಂದು ದೃಷ್ಟಾಂತ ಹೇಳ್ತಿದ್ರು. ಪಂಡ್ರಪುರದಾಗ ಬಡವೆ ಇದ್ರು, ಅವ್ರೊಂದು 10-20 ಹುಡುಗರನ್ಗೆ ಏನ್ ಮಾಡ್ತಿದ್ರು, ಶಿಕ್ಷಣ ಕೊಡ್ತಿದ್ರು ತಮ್ಮ ಮನ್ಯಾಗನಾರೆ. ಮೊದಲಿನ ಕಾಲದಾಗ ಗುರುಕುಲ ಅಂತಿತ್ತು, ಸಾಲಿದಾಕಿಲ್ಲ, ಶಿಕ್ಷಣ ಕೊಡ್ತಿದ್ರು. ವೇದ ಶಾಸ್ತ್ರ ಈ ಅಭ್ಯಾಸ ಮಾಡಿಸ್ತಿದ್ರು, ಅಕ್ಷರ ಅಭ್ಯಾಸ ಮಾಡಿಸ್ತಿದ್ರು, ಹಿಂಗೆಲ್ಲ ಮಾಡಿಸ್ತಿದ್ರು. ಅವ್ರಿಗೆಲ್ಲ ಊಟಕ್ಕೆ ತಾವ ಕೊಡ್ತಿದ್ರು, ಊಟ ಉಪಚಾರ ಎಲ್ಲ ತಾವ ಕೊಡ್ತಿದ್ರು. ಅವ್ರು ಕೆಲವೊಂದ್ ದಿವ್ಸಕ್ಕೆ ಏನಾಯ್ತು ಅಂದ್ರೆ ಅವ್ರ ಮನ್ಯಾಗ ಏನ್ ಇಲ್ದಂಗ ಆತ್ರಿಪ್ಪ. ಅಲ್ಲೇ ಇಲ್ಲ ಅಡ್ಡಾಡಿದ್ರು, ಎಲ್ಲಿ ಸಿಗ್ಲಿಲ್ಲ, ಏನ್ ಮಾಡುದು, ಏನು ಇಲ್ಲ 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 ಸಿಗಲಿಲ್ಲ, ಇಲ್ಲ ಏನೂ ಸಿಗ್ಲೇ ಇಲ್ಲ. ಎಲ್ಲಾ ಕಡೆ ಅಡ್ಡಾಡ್ ಮಾಡ್ರು. ಮತ್ತ ಹೇಳಿದ್ರು ಮನ್ಯಾಗ 20 ಹುಡುಗರು ಅದಾವು, ಅಷ್ಟಕ್ಕೆ ಊಟಕ್ಕೆ ಬೇಕ್ರಿ, ಎಲ್ಲಿ ಏನು ಸಿಗುವಲ್ರಿ, ಹೆಂಗ್ ಮಾಡುದು, ಏನ್ ಮಾಡುದು ಮನ್ಯಾಗ ಹೇಳಿದ್ರೆ ಮಾಡ್ತಾರೆ ನನ್ನ ಮಕ್ಕಳು, ಏನ್ ಮಾಡ್ಲಿ ನಾನು ಅಂತ ಅವ್ರಿಗೆ ಬಹಳ ಕೇದ ಅನಿಸ್ತೀವಿ. ನಾನು ಎಲ್ಲ ಏನು ಪಾರಮಾರ್ಥಕ್ಕಾಗಿ ನಾ ಜೀವನ ಸವಿಸಿದ್ನಿ. ನಾವು ಇಬ್ರು ಉಪವಾಸ ಇರ್ತೇನೋ, ಗಂಡ ಹೆಂಡತಿ ಇಬ್ರು ಉಪವಾಸ ಇರ್ತೇನೋ, ಅರೆ ಮಕ್ಕಳಿಗೆ ಏನ್ ಮಾಡುದು, ತಿನ್ನಾಕಿಲ್ಲಲ್ಲ ಅಂತ ಚಿಂತೆ ಮಾಡಿ 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 ಅವ್ರಿಗೆ ತಲೆ ಕೆಟ್ಬಿಡ್ತು. ಒಂದ್ ಸ್ವಲ್ಪ ತಲೆ ಕೆಟ್ಟ ದೇವ್ರ ಸುಳ್ಳು ಹೇಳ್ಯಾನು ಅಂದವ್ರನ. ಈ ಅನನ್ಯ ಚಿಂತೆ ಎಂತೋ ಮಾಮ್ ಇದೇನ ಶ್ಲೋಕ ಐತಿ, ಇದ್ರ ಮ್ಯಾಗ ಕೆಂಪಗಿರಿ ಎಳೆದ್ಬಿಟ್ರು. ಕೆಂಪಗಿರಿ ಎಳ್ದಾರ ನಾವು ಹೋಗಿಬಿಟ್ಟ ಆ ಕಡೆ ಎಲ್ಲೋ ಹೋಗಿ ತಿಂಬಾಕ್ ಕುಂತ ಬಿಡೋಕ್ ಸುಮ್ಮನೆ ಏಕಾಂತೊಳಗೆ ಮನ್ಯಾಗ ಕುಂಡ್ರಕಾಲ ಹೋಗ್ಬಿಟ್ರು. ಅವ್ರ ಕಡೆ ಹೋದ್ರು. ಇವ್ ಕಡೆ ಒಬ್ಬ ಮನುಷ್ಯ ಬಂದ. ನಮ್ಮ ಶ್ರೀಗಳು ಕಳೆಮೌಲಿಯವ್ರು ಹೇಳ್ತಿದ್ರಲ್ಪ. ಬಂದ ಬಂದು ವಯಸ್ಸಿದ ಹುಡುಗ ಬಂದ, ಚೀಲ ಹೊತ್ಕೊಂಡು ಬಂದ. ನಂದು ಬಾಯಾಗ ರಕ್ತ ಸೋರ ಹಾಕತ್ತೈತ್ರಿ. ಯವ್ವ 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 ಅಂತ ಹೋದ್ರಿಲ್ಲ. ಹಾಗೆ ಹೆಣ್ಮಗಳು ಒಳಗದ್ದಕ್ಕೆ ಬ್ರಾಹ್ಮಣರ ಕುಟುಂಬ ಹೊರಗೆ ಓಡಿ ಬಂದವ್ರ ಏನಂತ, ಯಾಕಪ್ಪ ಯಪ್ಪ ತೋರಿ ದೌಡ ಅಂತ. ಏನು ರಕ್ತ ಬರಕದಲ್ಲ, ಏನ್ ಮಾಡುದ್ರಿ ನಮ್ಮ ಮಾಲಕರು, ನಂದೊಂದ್ ಈಟ್ ಎಳೆ ಆತ್ರಿ, ಮಾತು ಕೇಳಕ್ ನಾನು ನಲ್ಗಿ ಕೋದ್ಬಿಟ್ಟಾರ ನೋಡ್ರಿ. ಇವ ಹಿಂಗ್ ಮಾಡೋದೇನ್ರಿ ಮಾಲಕರು, ನಿಮ್ ಮಾಲಕರು? ನನ್ನ ಮಾಲಕರವ್ರಿ, ನಿಮ್ ಮಾಲಕರ ಕರೆ, ನಮ್ಮ ಮಾಲಕರು ಕರೀರಿ. ನಾ ಒಂದ್ ಈಟ್ ತಳ ಮಾಡಿದಕ್ಕ ನಾನ್ ನಲಿಗೆ ಕೋದ್ಬಿಟ್ಟಾರ ನೋಡಿ. ಅವ್ವ ಯಪ್ಪಾ ಏನಾಗೈತು ಅಂದಾಕಿ ಒಳಗ್ ಹೋಗಿ ಅರ್ಶಿನ್ ಬಿಡಿತಲ್ಲ ಹೆಚ್ಚಿ, ಹಿಂಗ ಆಗ್ಬಾರಪ್ಪ, ಯಾಕಾಗಿತ್ತು ಅಂತ ತಾಯಿ ಇದನ್ ಮಾಡಿದ ಕೂಡ್ಲಿ, ಯಾಕಪ್ಪ ಯಾರು ನೀನು ಅಂತ. ನಾ ಆಳ್ರಿ ಅವ ಬಡದಿ ಹೆಸರೇ ಇರೋ ಅವ್ರ ಸೇವಕರು. ನಾನ ಸಾಮಾನ್ ತಂದ್ ಕೊಡಂತ ಹೇಳಿದ್ರಿ ನನಗೆ. ಆ ತರದ ತರ ಆತ್ರಿ, ನಾಲ್ಗಿನ ಕೋದ್ಬಿಟ್ಟಾರ ನೋಡ್ರಿ. ತೋರ್ದ ನಿಮ್ ಮನೆಗೆ ಏನ್ ಬೇಕೆಲ್ಲ ಸಾಮಾನ್ ಐತಿ ನೋಡ್ರಿ. ಚೀಲ್ದಾಗ ನೋಡ್ರಿ ಉಪ್ಪು ಹಿಡ್ಕೊಂಡು ತುಪ್ಪದ ಮಠ ಎಲ್ಲ ಸಂತೆ ಐತಿ.
ಕಣ್ಣಾಗ ದಳ ದಳ ನೀರು ಬಂದು ಅಕ್ಕಿಗೆ ಒಳಗ್ ಕರಕ ಬಾಯಪ್ಪ ಒಳಗಪ್ಪ ನಾ ಒಳಗ್ ಬರಂಗಿಲ್ರಿಪ್ಪ. ನೀವ್ ದೊಡ್ಡವ್ರಿ, ನೀವ್ ದೊಡ್ಡವ್ರಿಪ್ಪ, ನಿಮ್ ಬರಂಗಿಲ್ಲ. ಹೇಳ್ರಿ ನಮ್ ಕಡೆ ತಪ್ಪ ಐತಿ, ಇನ್ನೊಮ್ಮೆ ಹಿಂಗ್ ಮಾಡ್ಬೇಡ ಅಂತ ಹೇಳ್ರಿ ನನಗೆ. ನಾ ಅವ್ರು ಹೇಳ್ದೆಲ್ಲ ಕೇಳ್ತನ್ರಿ, ಅವ್ರು ಹೇಳ್ದೆಲ್ಲ ಕೇಳ್ತನ್ರಿ. ಯವ್ವ ನೀವ ಹೇಳ್ರಿ ಅಂತ ಕೈ ಜೋಡಿಸಿದ. ಹೋದಮ್ಮ. ಆಮ್ಯಾಗ ಬಂದ್ರ ಅವ್ರು ಸಣ್ಣ ಮೂತಿ ಮಾಡ್ಕೊಂಡು ಅವ್ರು ಈ ತಿನ್ನಕ್ಕೆ ಏನಿಲ್ಲ. ಯಾಕ್ರಿ ಹಿಂಗ್ಯಾಕ್ ಮಾಡಿರಿ ನೀವು ಅಂತ. ಏನ್ ಮಾಡಿ ನಾನು ಅಲ್ರಿ ನೀವ್ ಯಾರಿಗೋ ಸಂತಿ ತಗೊಂಡ್ ಬಾ ಅಂದಿದ್ರಂತೆ, ಸಂತಿ ತಗೊಂಡ್ ಬಾ ಅಂದಿದ್ರಂತೆ. ಮತ್ತ ಅವ ತರುದ ತಡ ಆತಂತ, ಅವ್ನ ನಾಲ್ಗಿ ಕೋದ್ಬಿಡತ್ ನೀವು. ಹಾ ಅಂದ್ರ ಅವ್ರು ರಾಯರು. ಹಾ ಅಂದ್ರು. ಯಾರು ಹೇಳ್ರಿ ನನಗೆ? ಅವನ ಬಂದಿದ್ರಿ, ನಾಲ್ಗಿ ಕೋದ್ ಬಿಟ್ಟಿದ್ರಿ, ಆ ದಳ ದಳ ರಕ್ ಹರಿಯಾಕತ್ತಿತ್ತು, ಎಲ್ಲ ಸಂತಿ ತಂದಿಟ್ಟ ನೋಡ್ರಿ. ಇಲ್ಲ ಅಂದ್ರು ಗೊತ್ತಾಯ್ತ ಅವ್ರಿಗೆ. ಅಳಾಕ ಛಲ ಮಾಡ್ರಿ ಅವ್ರು, ಪೂರ ಅಳಾಕ ಛಲ ಮಾಡ್ರಿ. ಯಾಕೆ ಹಿಂಗ್ ಮಾಡೀನಿ ನಾನು? ಪರಮಾತ್ಮ ಸರ್ವಕಾಲಿಕ ಸತ್ಯವಾದಂತ ಮಾತು ಹೇಳಿ ನಾನು. ಅಲ್ಲ ನಿನಗ ದರ್ಶನ ಕೊಟ್ಟ ಪರಮಾತ್ಮ ನಾ ಏನ್ ಮಾಡ್ಯಾನಂತ. ಮೊದಲ ಹುಡುಗರಿಗೆಲ್ಲ ಅಡಿಗೆ ಮಾಡ್ಯಾಕ ಅವ್ ಬಂದ್ ನನಗ್ ಭೇಟಿ ಆಗೋ ಮಠ, ನಿನಗೇನು ಬಂದ್ ಭೇಟಿ ಆಗ್ಯಾನಲ್ಲ, ಅವ್ ಭೇಟಿ ಆಗೋ ಮಠ ನಾನು ಬಾಯ ನೀರು ತಗೋದಿಲ್ಲ ಅಂತೇಳಿ ಶಪಥ ಮಾಡಿದ್ರು. ನಿಷ್ಠಾಭಾವ, ನಿಷ್ಠಾಭಾವ ಅದು ಭಕ್ತನ ಸ್ವಧರ್ಮ. ನಿಷ್ಠೆಯಾಗಿರುವುದು ಭಕ್ತನ ಸ್ವಧರ್ಮ. ಪತಿವ್ರತ ಜೈಸೆ ವ್ರತಾರ ಪ್ರಮಾಣ ಅಮಾನಾರಾಯಣ ತೈಸಾ ರೀತಿ. ಪತಿವ್ರತ ಸ್ತ್ರೀ ಯಾವ ರೀತಿ ಗಂಡ ಏನ್ ಹೇಳ್ತಾನ ಅದ್ ಹೆಂಗ್ ಕೇಳ್ತಾಳೋ ಅದರಿಂದಾಗಿ ಸುಖ ಆಕತಿ. ಪತಿಚಿಯ ಮತ ಅನುಸರೋಣಿ ಪತಿವ್ರತ ಅನಾಯಾಸೆ ಆತ್ಮಹಿತ ಭೇಟೇಚಿತೆ. ನೀ ಮಾಡೋ ಕರ್ಮ ಮಾಡೆ. ಜರ ಇದ್ರಾಗ ಉಲ್ಟಾ ಆದ್ರೆ ಇದು ವ್ಯಭಿಚಾರ ಆಕತಿ. ಇದು ಪತಿವ್ರತ ಆಗೋದಲ್ಲ, ವ್ಯಭಿಚಾರ ಆಕತಿ, ವ್ಯಭಿಚಾರ ಆಕತಿ. ಅದನ್ನ ದೇವ್ರು ನೋಡುದಿಲ್ಲ, ಸಹನ ಆಗೋದಿಲ್ಲ. ಒಮ್ಮೆ ಏನ್ ನಿಷ್ಠ ಇಟ್ಟಿದಿ, ನಿಷ್ಠ ಇಟ್ಕೊಂಡು ಹೋಗು. ನೀವು ಉಳಿದಿದ್ದೇನು ಮಾಡಕ್ ಹೋಗ್ಬೇಡ. ನೀ ವಿಶ್ವಾಸ ಇಡು. ವಿಶ್ವಾಸಿತೋ ಕರಿ ಸ್ವಾಮಿ ವರಿ ಸತ್ತ ಸಕಲ ಭೋಗಿತ ಹೋಯತ್ಯಾಚೆ. ಅಷ್ಟ ಅಲ್ಲ, ಇದನ್ನ ದಾಟಿ ಮತ್ತೆ ಮುಂದೊಂದು ಹೇಳಿದ್ರು. ನಾವೇನು ಮಾಡ್ತೇವು, ದೊಡ್ಡ ಶಾಣರಾಗಿ ದೇವ್ರಂತೆ ಪೂಜೆ ಮಾಡಕ್ ಬರ್ತೇವ್. ನಾವು ದೇವ್ರಂತ ಅಭಿಷೇಕ ಮಾಡಕ್ ಬರ್ತೇವ್, ಅಭಿಷೇಕಕ್ಕೆ ಖರ್ಚು ಮಾಡ್ತೇವ್, ದೇವ್ರಿಗೆ ಕೊಡುತ್ತೇವ್, ಎಲ್ಲಾ ಮಾಡ್ತೇವ್. ಆದ್ರೆ ಜಗತ್ತಿನ ಜನ ಎಲ್ಲ ಇವ್ರ ದೇವ್ರನ್ನ ಜೆ ಜೆ ಬೇಟೆ ಭೂತ ತೇತೆ ಮಾನಿಜೆ ಭಗವಂತ. ಯಾರಿಗೆ ಯಾರ ಭಕ್ತರಿರ್ಲಿ ಅಭಕ್ತರಿರ್ಲಿ ಯಾರೇ ಇರ್ಲಿ ಅವ್ರನ್ನ ಭಗವಂತನ ಸ್ವರೂಪದಾಗ ನೋಡ್ಬೇಕು. ಅವ್ರಿಗೆ ಸುಖ ಆಗುವಂಗ ಅವ್ರ ಮನಸ್ಸನ್ನು ಉಸ್ಬಾರ್ದು, ಯಾರ್ದು ಮನಸ್ಸನ್ನು ಉಸ್ಬಾರ್ದು. ಎಲ್ಲರ ಅಂತಃಕರಣದೊಳಗ ಭಗವಂತ ವಿರಾಜಮಾನದಾನ. ಭಗವಂತ ಯಾವ ರೀತಿ ಯಾವಾಗ ಹೆಂಗಾಗಿ ಬಂದು ಪರೀಕ್ಷೆ ಮಾಡ್ತಾನೆ ಹೇಳಕ ಬರುದಿಲ್ಲ, ಹೇಳಕ ಬರುದಿಲ್ಲ. ಎಲ್ಲರೂ ನಮ್ಮವ್ರಂತ ತಿಳ್ಕೊಬೇಕು. ನೀವ್ ಏನು ಕೊಡೋದ್ ಬೇಡ, ತಗೊಳ್ಳೋದ್ ಬೇಡ. ಎರಡು ಚಂದನ ಮಾತು. ಏನು ಬಂದಿರಿ ಹದುಳವಿದ್ದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಳಿ ಹೋಗುವುದೇ. ಬರಿಪ್ಪ ಅದ್ 4 ಮಾತು ಮಾತಾಡ. ನಮ್ಗೆ ಎಷ್ಟ ತ್ರಾಸ ಇರುವಲ್ದಕ್ಕ ನೀನು ನಮಗ್ ತ್ರಾಸ ಹೇಳಾಕ ಬಂದಿರ್ತಿ. ಸಂಸಾರನ ದುಃಖದ ಸಾಗರ ಐತಿ. ನಿನಗೆ ಸಮಾಧಾನ ಮಾಡಿ ಕಳಿಸುವಂತ ಬುದ್ಧಿ ನಮ್ಮಲ್ಲಿ ಇರ್ಬೇಕು. ನಿಂದ ಮನೆಯಿಂದ ಆಸ್ತಿ ಕೊಡೋದಿಲ್ಲ, ರೂಪಾಯಿ ಕೊಡೋದಿಲ್ಲ, ಏನಿರೋದಿಲ್ಲ. ಚಲೋ ಯಾಡ ಮಾತು. ಮಧುರವ ನೀ ಓಟಿ ತುಕಾಮನೆ ಭಾವಪೂಟಿ. ಎಲ್ಲರನ್ನು ನೋಡು. ಮಂಗಳ ವೇಳೆದೊಳಗ ದಾಮಾಜಿ ಪಂತರ ಅಂತಿದ್ರು, ಕುಲಕರ್ಣಿಯರವ್ರು. ಅಂದ್ರೆ ಆ ಪ್ರಾಂತದ ಒಬ್ಬ ಅಧಿಕಾರಿ. ಅಲ್ಲಿ ಮಂಗಳವೇಡ ಹೋಬಳಿ ಅದು. ಅಲ್ಲಿ ಸುತ್ತಮುತ್ತ ಹಳ್ಳಿಗಳಿದ್ವು. ಪಂಡ್ರಪುರ ಸಹಿತ ಅದ ಹೋಬಳಿಗೆ ಸಂಬಂಧ ಇತ್ತು. ಕರ್ನಾಟಕ ರಾಜ್ಯ ಲಕ್ಷ ತೋರಿ, ಕರ್ನಾಟಕ ರಾಜ್ಯ. ಇದರೊಳಗ ಮುಂಬೈ ಪ್ರಾಂತದ ಸಮುದ್ರದೊಳಗ ಲೇಖಿ ಐತ್ರಿ. ಈ ಮುಕ್ತಾಬಾಯಿ ಗ್ರಂಥದೊಳಗ ಅದ ಡಿಟೇಲ್ ಕೊಟ್ಟಾರ ನೋಡ್ರಿ. ಅದು ಕರ್ನಾಟಕ ರಾಜ್ಯದೊಳಗ ವಿಜಯಪುರ ಜಿಲ್ಲಾ, ಸೊಲ್ಲಾಪುರ ತಾಲೂಕ, ಮಂಗಳವೇಡ ಹೋಬಳಿ, ಪಂಡ್ರಪುರ ಚಿಕ್ಕ ಗ್ರಾಮ. ಕಾನಡ ಹೋಗ್ಬಿಟ್ಟಲು, ತಿಳಿಲಿಲ್ಲ ಪರಮಾತ್ಮ ಯಾರು ಕರ್ನಾಟಕದವ. ಇದು ಕರ್ನಾಟಕ ಅಂತ ಆಗದ್ ನೆನಬರ ಹೆಸರು ಇಟ್ಟಾರ. ಇಷ್ಟನೇ ಇದನ್ನ ಮೈಸೂರು ಅನ್ಕೊಂತ ಬಂದ್ರೆ ಈ ಕರ್ನಾಟಕ ಅಂತ ಮಾಡಿದಾರ. ಇದು ಪಾಂಡುರಂಗನ ಸೇವಾ ಮಾಡಿದ. ಇದು ಬಸವಣ್ಣವರ ಆಡಳಿತೊಳಗಿತ್ತದು ಮಂಗಳವೇಡ.
ನಮ್ದೇನೀಗ ಜಗಜ್ಯೋತಿ ಬಸವಣ್ಣವ್ರ ಅಂತಾರಲ್ರಿ, ಅವ್ರ ಆಧೀನದೊಳಗಿತ್ರ ಅದ ಮಂಗಳವೇಡ. ಪಂಡ್ರಪುರ ಅದು ಸಣ್ಣ ಹಳ್ಳಿ ಅದು. ಆಗ ಬಿದರ ಭಾಷ್ಯ, ಈ ದಾಮಾಜಿ ಪಂತ್ರ ಇದ್ದಾಗ ಬಿದರ ಭಾಷೆ ಆಳ್ತಿದ್ದ ಅದನ್ನ. ಬಿದರ್ ಅಂದ್ರೆ ಅದು ಕರ್ನಾಟಕದನ ಅದು. ಇವರು ಒಂದು ಪ್ರಾಂತದ ಅಧಿಕಾರಿ ಇದ್ರು. ಅಲ್ಲೆಲ್ಲ ಏನ್ ಮಾಡ್ತಿದ್ರು ಅಂದ್ರ ಕರ ವಸೂಲಿ ಮಾಡ್ತಿದ್ರ ಅಲ್ಲಿ. ಹೆಂಗ, ನೀ ಹತ್ತು ಚೀಲ ಜ್ವಾಳ ಒಕ್ಕಿದ ಅಂದ್ರೆ ಅದ್ರಾಗ 2 ಚೀಲ ತಂದು ಅದನ್ನ ರಾಜ್ಯಕ್ಕೆ ಕೊಡಬೇಕಾದ ಕರ. ಎಲ್ಲ ಭೂಮಿ ರಾಜ್ಯದ್ದು ಅವು, ರಾಜನು ಅವು. ಹಿಂಗ ಎಲ್ಲ ಜಮಾ ಮಾಡೋ ಕೆಲಸ, ಲೆಕ್ಕಪತ್ರ ಇಡೋದು, ಇದನ್ ಕೆಲಸ ದಾಮಾಜಿ ಪಂತ್ರ ಮಾಡ್ತಿದ್ರು. ದಾಮಾಜಿ ಪಂತ್ರ ಸಂತರಿದ್ದಾರ್ರಿ ಅವರು. ಸಂತರು ಎಲ್ಲದಾರ? ಅಲ್ಲಿ ವಿವೇಕ ಐತಿ. ಸಂತರು ಎಲ್ಲದಾರ? ಸಂತರಾಗಿ ಬರಬೇಕಂದ್ರ ದಯಾ ಇರ್ಬೇಕ, ದಯಾದ ಮೂರ್ತಿನೇ ಇರ್ಬೇಕು. ಸಂತರಂದ್ರ ದಯಾ. ನಮ್ ಶ್ರೀರು ಕಳೆಮೌಲಿ ಅಂತಿದ್ರು, ದಯಾ ಅಂತಃಕರಣದಲ್ಲಿ ಧಾರಣ ಮಾಡ್ಕೊಂಡ ಬರ್ತಾರ. ಧನ್ಯತೆ ಸಂಸಾರಿ ದಯಾವಂತಜೆ ಅಂತರಿ. ದಯಾ ಅಂತರಂಗದೊಳಗ ದಯಾ ಧಾರಣ ಮಾಡ್ಕೊಂಡು ಎದಕ್ ಬರ್ತಾರು? ಏಥೇ ಉಪಕಾರ ಸಾಠಿ ಆಲೆ ಘರಜಾ ವೈಕುಂಠಿ. ವೈಕುಂಠ ಪರಮಾತ್ಮನಿಂದ, ವೈಕುಂಠದಿಂದ ಬಂದವ್ರಿ ಇವರು. ಸಂತರಂದ್ರೆ ಈ ಭೂಮಿ ಮ್ಯಾನಾರ ಅಲ್ಲ, ಲಕ್ಷ ಇಟ್ಕೋರಿ. ಅಮಿ ವೈಕುಂಠವಾಸಿ ಆಲೋ ಹೇಚಿ ಕಾರಣಾಸಿ ಬೋಲಿಲೆ ಜೆ ಋಷಿ ಸಾಚ ಭಾವೆ ವರ್ತಾಯ. ನಾವು ವೈಕುಂಠದವರು, ಇಲ್ಲಿ ಉಪಕಾರ ಮಾಡೋದಕ್ಕೆ ಬಂದೇವ್. ನಾವು ಉಪಕಾರ ಮಾಡಕ್ ಬಂದವ್. ಏನು ಉಪಕಾರ ಮಾಡಿರಿ ಸಂತರು? ನೀನ್ ಹೇಳಿದ್ರು, ಕಾಯ ಸಾಂಗು ಮೀ ಯಾ ಸಂತಾಚೆ ಉಪಕಾರ. ಇವ್ರೇನು ಉಪಕಾರ ಮಾಡಿರು? ಜಗತ್ತಿನ ಎಲ್ಲ ಜಡ ಜೀವಿಗಳಿಗೆ ಉದ್ಧಾರ ಮಾಡಿದ್ರು. ಇವ್ರ ಅವತಾರ ಎದಕ್ಕೈತಿ? ಅವತಾರ ತುಮಾ ಧರಾಯ ಕಾರಣಿ ಉದ್ಧರಾಯ ಜನ ಜಡ ಜೀವ. ಮಹಾದೋಷಿ ಅಂದ್ರೆ ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದಕ್ಕಂತ ನಮ್ಮ ಶ್ರೀ ಗುರು ಕಾಳಿಮೌಲಿ ಹೇಳೋದು. ಆದ್ರೆ ಇವ್ರು ಉದ್ಧಾರ ಮಾಡಕ್ ಬಂತೇನು? ಜನರನ್ನು ಉದ್ಧಾರ ಮಾಡಕ್ ಬಂದಾರೆ, ಜಡವನ್ನು ಉದ್ಧಾರಕ್ ಮಾಡಕ್ ಬಂದಾರೆ, ಜೀವಿಯನ್ನು ಉದ್ಧಾರಕ್ ಮಾಡಕ್ ಬಂದಾರೆ. ಜನರಿಗೆ ಉದ್ಧಾರ ಮಾಡೋದಕ್ಕೆ ಜನರೊಳಗೆ ಸಾಮಾನ್ಯರು ಬೇರೆ, ಸಾಧಕರು ಬೇರೆ, ಮುಮುಕ್ಷುಗಳು ಬೇರೆ. ಸಾಮಾನ್ಯರಿಗೆ ಹರಿಪಾಠ ಕೊಟ್ರು, ಸಾಧಕರಿಗೆ ಜ್ಞಾನೇಶ್ವರಿ ಕೊಟ್ರು, ಮುಮುಕ್ಷುಗಳಿಗೆ ಅಮೃತ ಅನುಭವ ಕೊಟ್ರು. ನನವರೇ, ಜನರನ್ನು ಉದ್ಧಾರ ಮಾಡಕ್ ಬಂದಾರ. ಜೀವಿಯನ್ನ, ಜಡವನ್ನ ಆ ನಿವಾಸದೊಳಗೆ ಜ್ಞಾನೇಶ್ವರಿ ಬರೋದು ಅಲ್ಲೇ ಅದ್ರಿ. ನಿವಾಸದೊಳಗ ಕಂಬ ಕುಂತ ಏನ್ ಮಾಡಿದ್ರು? ಜ್ಞಾನೇಶ್ವರಿ ಬರದ. ಜ್ಞಾನೇಶ್ವರ ಮಹಾರಾಜರನ್ನ ಪೂಜೆ ಮಾಡೋದೇನ್ ದೊಡ್ಡ ಮಾತಲ್ಲ, ಕಂಬ ಪೂಜೆ ಮಾಡ್ಕೊಳಕೈತಿ. ಇವತ್ತು ಗ್ವಾಡಿ ಮ್ಯಾಗ ಹತ್ತಿ ನಡಿ ಅಂದ್ರ ಗ್ವಾಡಿ ನಡೀತಿ. ಇವತ್ತಿಗಾರು ಆ ಗ್ವಾಡಿ ಪೂಜೆ ಮಾಡ್ತಾರ. ಮಸೂದ್ಯಾಗ ಒಳಗ್ ಹೋಗಿ ಕುಂತ್ರ ಬದನಿ ಮಾಡಕತ್ರ, ಬದನಿ ಮಾಡಕತ್ತಿರ್ಕಿಲ್ಲ, ಒಳಗ್ ಹೋಗಿ ಕುಂತ್ರ. ಒಳಗ್ ಹೋಗಿ ಕುಂತ್ರ ಮಳಿ ದೋ 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 ಹರಿಯಾಕತ್ತಿತ್ತು. ಆಮೇಲೆ ಖಾಲಿ ಕುಂಡ್ರದ ಏನಂತ ಬದನಿ ಮಾಡಾಕತ್ರ. ಅಲ್ಲಿ ಮುಲ್ಲಾಗಳು ಬಂದು ತಕರಾರು ಮಾಡಿ, ಇಲ್ಲಾಕ ಬದನಿ ಮಾಡ್ತೀರಿ? ಹಂಗ ಹಿಂಗ ತಕರಾರು ತೆಗೆದ ಕೂಡ್ಲೆ ಯಾಕೆ ಬದನಿ ಮಾಡಬಾರ್ದು ಅಂತ ಕೇಳಿದ್ರೆ, ಇದು ಹಿಂದೂ ದೇವಸ್ಥಾನ ಅಲ್ಲಿದು, ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಕೊಟ್ಟದ್ದು, ಮಾಡೋಂಗಿಲ್ಲ. ಇಲ್ಲಿ ಯಾರು ಹೇಳ್ತಾರೋ? ನಮ್ಮ ಗ್ರಂಥ ಬರ್ತತಿ. ಬರಬರಿ ಒಪ್ತನ್ನ. ನಿಮ್ ಗ್ರಂಥ ಅಂದ್ರು ಒಂದ, ನಮ್ ಗ್ರಂಥ ಒಂದು. ನಮ್ ಗ್ರಂಥಕ್ಕೆ ನಾವ್ ಎಷ್ಟು ಮರ್ಯಾದೆ ಕೊಡ್ತೇವೆ, ನಾವು ನಿಮ್ ಗ್ರಂಥಕ್ಕೆ ಅಷ್ಟು ಮರ್ಯಾದೆ ಕೊಡ್ತೇವೆ, ತಪ್ಪಿಲ್ಲ. ನೀವು ಪಶ್ಚಿಮಕ್ಕೆ ಮುಖ ಮಾಡಿ ಯಾಕೆ ನಮಾಜ್ ಮಾಡ್ತೀರಿ? ಸಂತರ ಪ್ರಶ್ನೆ. ನಮ್ದ ಕಡೆ ಮಕ್ಕ ಐತ್ರಿ, ಹೌದಿಲ್ಲ? ಮಕ್ಕ ಐತಂದ್ರೆ ಅಲ್ಲಿ ದೇವ್ರ ಇದ್ದಂಗ. ಹೌದು, ಅದಕ್ಕೆ ಮಾಡ್ತೀರಿ ನೀವು. ಬರಬರಿ. ಹಂಗಾರೆ ಇಲ್ಲಿ ದೇವ್ರದಾನು ಹಂಗಾರೆ ಅವನ ಕಡೆಯಿಂದ ಹೇಳಿಸ್ರು ನನಗೆ, ಇಲ್ಲಿ ಭಜನೆ ಮಾಡಬೇಡ ಅಂತ. ಈಗ ಜ್ಞಾನೋಬರಾಯರ ಮುಖದಿಂದ ಬಂದಂತ ಮಾತಿದು. ದೇವ್ರದಾನಿಲ್ಲ, ಅದೇನು ಮುಲ್ಲಗಳಂದ್ರು ಅಂದ್ರೆ ಏನಾರ ಹೇಳಿ ನಮ್ಮ ಪಸಾಸಿ ಏನ್ಕೇನ ದೊಡ್ಡ ನಾಟಕ ಮಾಡಕ್ ಬಂದೇನ ಇಲ್ಲಿ? ಅದ್ರಾಗ ಒಬ್ಬ ಮುಲ್ಲ ಸೇನೆ ಇದ್ದ. ಹಂಗಾರ ನೀ ಹಿಂಗ್ ಮಾಡಪ್ಪ, ಅಲ್ಲಿ ದೇವ್ರ ಅದಾನಪ್ಪ, ನಾ ಒಬ್ದು. ನೀ ಹೆಂಗ ನಮಗ್ ದೇವ್ರ ಮಾತಾಡ್ಸಂತಿ ಹಂಗ ನೀ ಮಾತಾಡ್ಸ ನೋಡಂಗಾರ ಬದಲಿ ಮಾಡಂತ ಹೇಳ್ತಾನ ನೋಡು. ನಾವ
ಒಬ್ರಿಗಿಂತ ಒಬ್ರು ಶನರ್ ಇರ್ತಾರ್ರಿ, ನಾವ ಶನರ್ನಾಕ್ ಬರೋದಿಲ್ಲ. ಅಂದ ಕೂಡಲೇ ನೀ ಮಾತಾಡ್ಸ್ಪ ಹಂಗಾರ ನೋಡು, ನಾವು ಮಾತಾಡ್ಸ್ತೇವೆ ಬಿಡ್ತೇವೆ ನಾಮ್ದು ಹೇಳುದಿಲ್ಲ ನಾವು. ಈಗ ನೀ ಮಾತಾಡ್ಸ್ಕೊ ಬದನಿ ಮಾಡಂತ ಹೇಳಂಗಾರ ದೇವ್ರ ಇದ್ದಕ್ಕಾರ ಹೋಗ್ತೇವ ನಾವು. ಆರ ಬದನಿ ಮಾಡಂತ ಹೇಳಲ್ಲ ಅವ, ನಾವ್ ಕೇಳ್ತೇವ ಅದನ್ನ ಅಂತಂದ್ರ ಹೌದಾ. ಆಗ ಜ್ಞಾನವರಾಯರು ನಿಂತ್ರಲ್ಲಿ. ಏಕನಾಥ್ ಮಹಾರಾಜರು ಒಂದು ದಬಂಗ ಐತಿ, ಅಲ್ಲಾ ತುಹಿ ತು ಹಿರೇ ನಬಿ ತುಹಿ ತು ಹಿರೇ ಹಮೈ ಮುಂಡಾ ತುಮೈ ಮುಂಡಾ ಮುಂಡಾ तेरे बाप ने गद्दा चोरी तेरे बाप ने गद्दा चोरी हमको लगई पाप अल्लाह तू ही रे नबी तू ही रे. ಏಕನಾಥರಾಯರ್ ಅಂತಾರ, ಅಲ್ಲಾ ಅಂದ್ರ ನೀನ, ಅಲ್ಲಾ ತೂ ಹಿ ಅಲ್ಲಾ ನೀನು ನೀನ ಅಲ್ಲ. ನಭಿ ನ ಅಂದ್ರೆ ಇಲ್ಲ, ಬಿ ಅಂದ್ರೆ ಇರಾವ ಇಲ್ಲ ಅಂದ್ರ ನಿರಾಕಾರ ವಸ್ತು ನೀ. ಸಂತರ ಅರ್ಥ ಹೆಂಗೈತ್ ನೋಡ್ರಿ, ಅಕ್ಷರದೊಳಗೆ ಅರ್ಥ ಹೆಂಗ ಅದಾವ. ನಬಿ ಸಾಬ್ ಅಂತ ಅಂತಾರಲ್ಲ, ನಿರಾಕಾರ ವಸ್ತು. ನಿರಾಕಾರ ಪರಮಾತ್ಮ ನೀನ, ನೀನದಿ, ನೀನ್ ಪರಮಾತ್ಮ ದೀಪ. ನಾವು ನಿನ್ನ ಬದಲಿ ಮಾಡಾಕತ್ತೀವಿ. ನಾವು ಮಾಡೋಣ ಬೇಡ ಹೇಳು ಅಲ್ರಿ. ಜ್ಞಾನೋಬರಾಯರಿ ಕೇಳಿರಿ, ಯಾರಿಲ್ಲ ಅಂತಾರ ಹೇಳ್ರಿ ನೋಡೋನು. ಆ ಮಸೂದೆನ ಮಾತಾಡಿಸಿಬಿಟ್ರಿ ಅವ್ರ. ಗ್ವಾಡಿ ಕಲ್ಲ ಮಣ್ಣನ್ನ ಕೂಡಿದಂತ ಗ್ವಾಡಿ ಮಸೂದಿ ಮಾತಾಡ್ತಿರು ಬದನಿ ಮಾಡ್ರಂತಂದ್ರ. ಇವತ್ತಿಗಾರು ಪೂಜೆ ಆಕತ್ತ. ಆ ಕಲ್ಲ ಮಣ್ಣ ಏನು ಜಡವತ್ತು ಗ್ವಾಡಿಯನ್ನ ಉದ್ಧಾರ ಮಾಡಿರು, ಜನರನ್ನು ಉದ್ಧಾರ ಮಾಡಿರು, ಜಡವನ್ನು ಉದ್ಧಾರ ಮಾಡಿರು. ಜಗತ್ತಿನ್ಯಾಗ ದೊಡ್ಡ ಪ್ರಾಣಿ ಅಂದ್ರೆ ಯಾವ್ದು ಹೇಳ್ರಿ ನೋಡ್ ನನಗೆ. ಮನ್ಯಾಗ ನಮ್ಮ ಮಗನ ಬಹಳ ದಡ್ಡ ಅದ, ಬಹಳ ಅತಿ ದಡ್ಡ್ರಿ. ಎಷ್ಟು ಸಾರಿ ಕಲಿಸಿರು ಅನ್ನಕ್ ಬರ್ವಲ್ದು. ಒಂದೊಂದು ಹುಡುಗರು ಇರ್ತಾವ್ರಿ. ನನ್ನ ಮಗನ ಇದ್ದಂತ ತಿಳ್ಕೊರಿ, ಹೇಳ್ಬಾರ್ದು ಅದ ನಂಗ. ಆದ್ರೆ ಒಂದೊಂದು ಹುಡುಗರು ಹೆಂಗಿರ್ತಾವ ಅಂದ್ರೆ, ನಾವು ಅವ್ರ ದೊಡ್ಡಪ್ಪ ಅಕ್ಷರ ಕಲ್ಸಾಕತ್ತಿದ್ದ, ಏನ ಅಕ್ಷರ ಕಲ್ಸಾಕತ್ತಿದ್ದ. ಅವ ಸಂಚಾನಕ ಕಲ್ಸಿದ ಈ ಅಂತ ಏಕಾರ. ಅವ ಅಂದಂಗ ಸಂಚಾನಕ ಅಂದ, ಸಂಜೆ ಮುಂದೆ ಏನ್ಲ ಅಂತ ಕೇರ, ಏನ್ ಗೊತ್ತಿಲ್ಲ ಬಾಬಾ ಅಂದ. ನಿನ್ ತೆಲೆಗರ ಏನೈತ್ಲ, ಕೊಬ್ಬರಿ ಇಲ್ಲ ಐತ್ ಬಾಬಾ ಅನ್ನವ. ಇಂಥ ಹುಡುಗರನ್ನ ತಗೊಂಡು ಏನ್ ಮಾಡ್ತೀರಿ. ಆದ್ರೆ ದಡ್ಡ ಮಕ್ಕಳಿಗೆ ಏನಂತಾರು, ಏನ ಕ್ವಾಣ್ ಅಂತವ್ರ ಅಂತಾರ. ಕ್ವಾಣ ದಡ್ಡ ಅದ, ಮೂರ್ಖಲ್ಲ. ಮೂರ್ಖ ಬೇರೆ, ದಡ್ಡ ಬೇರೆ, ದುರ್ಬುದ್ಧಿ ಬೇರೆ. ಜ್ಞಾನವರಾಯರು ಪ್ರತಿಯೊಂದಕ್ಕೂ ಸ್ಪಷ್ಟೀಕರಣ ಕೊಟ್ಟಾರ ಜ್ಞಾನೇಶ್ವರಿ ಒಳಗೆ. ದಡ್ಡ ಎಷ್ಟು ದಡ್ಡ್ರಿ ಅದು, ಕ್ವಾಣ ಎಷ್ಟು ದಡ್ಡ ಅಂತೀರಿ ನೀವು. ರೋಡ್ನ್ಯಾಗ ಕ್ವಾಣ ಹೋಗ್ತಿರ್ಬೇಕ್ರಿ, 4-5 ಕ್ವಾಣ ಹೋಗ್ತಿರ್ತಾವ್ರಿ. ಬಸ್ ಬರ್ತದ ಹಿಂದಿಂದ ಬಂದವ, ಅದು ಅವ್ ಸುಮ್ಮನೆ ಹೋಗ್ತಿರ್ತಾವ ತಮ್ಮ ಪಾಡಿಗೆದಾವ್. ಅವೇನು ಇವು ಹಾರ್ನ ಹೊಡೆದು ಪೋವ್ ಅಂತ ಹಲ್ಲ ಹೊಡೆದು ಸಾಕಾದ್ರೂ ಅವ್ ಏನು ಹೊಳೆ ನೋಡುದಿಲ್ಲ. ಕಡಿಗೆ ಅವ ಡ್ರೈವರ್ ಏನ್ ಮಾಡಿರ್ತಾನ, ಒಂದು ಕಟ್ಗಿ ಇಟ್ಕೊಂಡ್ ಕುಂತಿರ್ತಾನ್ರಿ ಅವ್ ಉದ್ದಂತ. ಗಾಡಿ ತರಿ ತೆಳಗ್ ಇಳ್ದ ದುಬ್ಬದ ಒಂದು 4 ಹಾಕ್ತಾನ. ಆಗ ಅದು ಕ್ವಾಣ ಏನೋ ನಡೋದಂದ್ರೆ ಭಾರತ ದೇಶದಾಗಂತೆ ಹೊಳ್ಳಿ ನೋಡ್ತದ. ಅದಾಗ ಗಾಡಿ ಬಂದತ್ತಂದ ಆಗಸದ ಅಂದ್ರೇನ, ದೊಡ್ಡ ಮೂರ್ತಿ ಕ್ವಾನ್ ಅಂತಾರ. ಕ್ವಾಣಿಗೆ ಏನೂ ಬರೋದಿಲ್ಲ ಅಂತ, ಎಷ್ಟು ಹೇಳಿದ್ರು ತಿಳಿದಿಲ್ಲ ಅಂತ. ಅದಕ್ಕೆ ಅಂತ ಕ್ವಾಣಿನ ಕರ್ಸಿಂದ ಎಂತ ವೇದೋಕ್ತ ಬ್ರಾಹ್ಮಣರಿಗೆ ಉಚ್ಚಾರ ಮಾಡಕ್ ಬರೋದಿಲ್ಲ ಅಂತ ವೇದವನ್ನ ನುಡಿಸ್ಯಾರ ಅಂದ್ರೆ ಇವ್ರು ಎಂತವ್ರು ಇರ್ಬೇಕ್ರಿ. ಆ ಜೀವಿಯನ್ನು ಉದ್ಧಾರ ಮಾಡಕ್ ಬಂದ್ರು, ಜಡವನ್ನು ಉದ್ಧಾರ ಮಾಡಕ್ ಬಂದ್ರು, ಜನರನ್ನು ಉದ್ಧಾರ ಮಾಡಕ್ ಬಂದ್ರು ಸಂತರ. ಸಾಮಾನ್ಯ ಆಗ್ಲಿ ಇವ್ರು. ಜ್ಞಾನೋಬರಾಯರು, ನಿವೃತ್ತಿನಾಥರು, ಶೋಪನ್ ಕಾಕ, ಮುಕ್ತಾಬಾಯಿ, ಏಕನಾಥ್, ನಾಮದೇವ್, ತುಕಾರಾಮ್, ಇವ್ರು ಏಕ ಅವನಿ ಬೆಳಿರಿ. ಮುಂದೆ ಇನ್ನೊಂದು ಹೇಳ್ತೀನಿ ಕೇಳ್ರಿ ನೀವು. ತಾಯಿಗಿಂತ ಮಗ ದೊಡ್ಡಕ್ಕಿರ್ತಾರ್ರಿ. ತಾಯಿಗಿಂತ ದೊಡ್ಡಕ್ ಕಾಣ್ತಾರ ಮಗಳ. ನಿಮ್ ಮಗಳಿಗೆ ಇದೇನು ನಿಮ್ ತಂಗಿ ಹಂಗ ಕಾಣ್ತಾ, ನಿಮ್ ಅಕ್ಕನ ಕಾಣ್ತಾ ಅಂತಿರ್ತಾರ. ಸಾಲ ತಗೊಂಡ್ರಿ ಅಂದ್ರೆ ಅಸಲಿಗಿಂತ ಬಡ್ಡಿ ದೊಡ್ಡದ, ಹೌದಿಲ್ಲ?
ಜ್ಞಾನೋಬರಾಯರಿಗೆ ಎಷ್ಟು ದೊಡ್ಡವ್ರು ಅದಾರು ಲೆಕ್ಕಿಲ್ಲ ಅದಕ್ಕೆ, ಅಳತಿಲ್ಲ ಅದಕ್ಕೆ. ಸಂತರಿಗೆ ಎಷ್ಟು ದೊಡ್ಡವ್ರು ಅದಾರು ಅದು ಯಾರಿಗೂ ತಿಳಿದಿಲ್ಲ. ಅಮುಚೇಕರಾವಯಾಗೋಟಿ ಸಾಮರ್ಥ್ಯ ಉಪದಲೆ ನಾಯಿ ವಾಕ್ ಸೃಷ್ಟಿ, ಇನ್ನೂ ಶಬ್ದ ಸೃಷ್ಟಿ ಒಳಗ ಅಕ್ಷರಗಳ ಹುಟ್ಕೊಂಡಿಲ್ಲ ಅಂತ. ನಾವ್ ಎಂಥವ್ರ ಅದೇವು ಅಂತ ಹೇಳಕ್ ಅಷ್ಟು ದೊಡ್ಡವ್ರದಾರ. ಇವ್ರ ಸೇವಾ ಯಾರು ಮಾಡ್ಯಾರಲ್ಲ, ಜ್ಞಾನೋಬರಾಯರ ಸೇವಾ ಯಾರು ಮಾಡ್ಯಾರಲ್ಲ, ಯಾರು ಮಾಡ್ಯಾರ್ರಿ? ಶ್ರೀ ಗುರು ಬಾಬಾ ಸಾಹೇಬ್ರು ಮಾಡ್ಯಾರ. ಇವ್ರಿಗಿಂತ ದೊಡ್ಡವ್ರ ಅವ್ರು. ಏಕೈಕಾವಣಿ ಬಳಿ ಶ್ರೀ ಗುರು ಬಾಬಾ ಸಾಹೇಬ್ರಾಗ್ಲಿ, ದಾದಾ ಸಾಹೇಬ್ರಾಗ್ಲಿ, ನಾನಾ ಸಾಹೇಬ್ರಾಗ್ಲಿ, ನಮ್ದೇವಣ್ಣ ಮಾಡಿ ಆಗ್ಲಿ, ಶ್ರೀ ಗುರು ಕಾಕಾ ಸಾಹೇಬ್ರಾಗ್ಲಿ, ಬುರೆ ಮೌಲಿ ಆಗ್ಲಿ, ಬೆಳಗ್ ಮೌಲಿ ಆಗ್ಲಿ, ಕಾಳೆ ಮೌಲಿ ಅನ್ಕ ಪರಬ್ರಹ್ಮ ವಸ್ತು ರೀ ಅದು. ಎಲ್ಲಾರು ನಾವು ಕಣ್ಣಿಲ್ಲ ನೋಡಿದ್ದು, ಅದನ್ನ ಪ್ರತಿದಿನ ಮಾಡಿ ತೋರ್ಸೋದ್ರಿ. ಶ್ರೀಗುರು ಕಾಳೆ ಮೌಲಿ ಕಾಳೆ ಮೌಲಿ ಅಂದ್ರೆ ಸಾಕ್ರಿ. ಧಾರವಾಡದಾಗ ಸುಭಾಷ್ ಅಂತ ನಾನು ಈಟದನ್ ಗಿಡ್ಡ ಅವ್ ದಿಂಡಿ ಎಡ್ಡಾಡ್ತಾನೆ ಇಲ್ಲಿ, ನೀವು ನೋಡಿರ್ಬೇಕು ಎಲ್ಲಾರು. ಹಾ ಅವ ಕೋಮಾದಾಗ ಬಿದ್ದಿದ್ದವ ಇಲ್ಲಿ ಇದ್ರಾಗ ಎಲ್ಲಿ ಧಾರವಾಡ ಧರ್ಮಸ್ಥಳ ದವಾಖಾನ್ಯಾಗ. ಅವ್ರೇನಂದ್ರು ಮುಗೀತಿ ಕರ್ಕೊಂಡ್ ಹೋಗ್ಬಿಡ್ರಿ, ಉಪಯೋಗ ಆಗುದಿಲ್ಲ, ಹೋಗಿ ಮನ್ ಕೊಟ್ಬಿಡ್ರಿ ಅಂತಂದ್ರ. ಹ್ಞೂ ಅಂತ ಹೇಳಿ ರಾತ್ರಿ ಮಾತಾಡಿ ತಾನಾಜಿನ್ ಕರ್ಸ್ಯಾರ್ರಿ. ಅವ ಗಾಡಿ ವ್ಯವಸ್ಥೆ ಮಾಡ್ಯಾನ್ರಿ. ಮುಂಜಾನೆ ಎದ್ದು ಕೂಡಲೇ ಬರ್ತೈತೆ ಅಂತ ಹೇಳ್ಯಾರ್ರಿ. 8 ಗಂಟೆಗೆ ಅಂದ್ರೆ ಅವ್ನು ತೊಗೊಂಡು ಹೋಗುದು ಎಲ್ಲ ಶೆಡ್ಯೂಲ್ ಬರ್ಕೊಟ್ಟಾರ, ಎಲ್ಲ ಕೊಟ್ಟಾರ. 8 ಗಂಟೆಗೆ ಹೋದ ಮನಿಗೆ ಅದು ಇದನ್ನ ತೆಗೆದು ಹೋಗ್ಬಿಡ್ತೈತ್ರಿ. ಅದು ಮನೆಗೆ ಹೋದ್ ಮನ ಕೊಡೋದು ಎಲ್ಲ ತಯಾರು ಮಾಡ್ಯಾರ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಅವನ ಮನ ಕೊಡಾಕ ತಗೊಂಡು ಹೋಗ್ಬೇಕು. ಇವನ ಅವ ಯಾವಾಗಿದ್ರು ಕಾಳೆ ಮೌಲಿ ಅಂತಂದ. ಅವ್ರ ಮ್ಯಾಗ ಬಹಳ ಇಷ್ಟ ಇದ್ದವ. ಗುರುಗಳು ಒಮ್ಮೆ ಅಂಗೀಕಾರ ಮಾಡಿಕೊಂಡ್ರೆ ಯಾರನ್ನೂ ಕೈ ಬಿಡುದಿಲ್ಲ, ದೇವ್ರ ಕೈ ಬಿಡ್ತಾನ. ದೇವ್ರಿಗೆ ದಯಾ ಕಡಿಮ್ರಿ, ಸಂತರಷ್ಟು ದಯಾ ಇಲ್ಲ. ದೇವ್ರಂದ್ರೆ ತಂದಿದ್ದಂಗ, ಸಂತರಂದ್ರೆ ತಾಯಿ ಇದ್ದಂಗ. ಇವ್ರಿಗೆ ಮೌಲಿ ಅಂತಾರ, ಇವ್ರಿಗೆ ಕಾಳೆ ಮೌಲಿ ಅಂತಾರ, ಜ್ಞಾನೇಶ್ವರ ಮೌಲಿ ಅಂತಾರ. ತಾಯಿ ಇದ್ದಂಗ ಇವ್ರು. ತಾಯಿ ಹಂಗ ತಂದೇನ್ ಮಾಡ್ತಾನು? ಮಗ ಸಾಲ ಮಾಡಿದ, ಕೆಟ್ಟ ಚಟಕ್ ಬಿದ್ದ, ಹೊಲಸು ಬಾಳೆ ಮಾಡಿದ, ಅವಾಗ ಊರ್ ತುಂಬ ಹೋಗ್ಯತಾನ, ಅವಾಗ ಯಾರು ರೊಕ್ಕ ಕೊಡ್ಬೇಡ್ರಿ ಅಂತ. ಈಗ ಅಷ್ಟು ಮೀರಿ ಬೇರೆ ಊರಾಗ ಹೋಗಿ ಇಸ್ಕೊಳಕತ್ರ ಪೇಪರ್ ಕೊಡ್ತಾನ. ಇವ ನನ್ನ ಮಗ ಅಲ್ಲ, ಇವ ಏನು ಇವ ಮಾಡಿದೀವಾರ ನಂಗೆ ಸಂಬಂಧ ಇಲ್ಲ, ಇವ್ ನನ್ನ ಮಗನ ಅಲ್ಲ ಅಂತ ಕೊಟ್ಬಿಡ್ತಾನ. ಇದು ತಂದಿ ಲಕ್ಷಣ. ಇದು ತಾಯಿ ಅವ್ ಕುಡ್ಡಿರುವಲ್ಲ, ಕುಂಟಿರುವಲ್ಲ, ಕುಡುಕಿರುವಲ್ಲ, ಕೊಲೆಗಾಡಿಗಿರುವಲ್ಲ, ಹೋಗಿ ಜೈಲ್ನಾಗ ಬೀಳ, ನನ್ನ ಮಗನೇ ಅಪ್ಪ, ಅವ ನನ್ನ ಮಗನೇ ಅಪ್ಪ. ತಾಯಿ ಕಳ್ಳ ಹಂಗ. ತಾಯಿ ದಯಾ ತುಂಬಿಕೊಂಡು ಬಂದಿರ್ತಾರೆ, ಅಂತ ಆ ಸುಭಾಸ ಅಂತಿದ್ದಲ್ಲ. ಬೆಳಗಿನ 4 ಗಂಟೆಗೆ ಶ್ರೀಗುರು ಅವ್ನು ಹೇಳ್ತಾನ್ರಿ, ಕೇಳಿರ್ಬೇಕಾದ್ರೆ ನೀವು ಅವನಿಗೆ ಒತ್ತಿಗೆ. ಶ್ರೀಗುರು ಕಾಳೆ ಮೌಲಿ ಅವರು ಅಲ್ಲಿ ಬಂದು ನಿಂತಂಗ ಆತಂತ. ಅವಾಗ ಎಲ್ಲೇ ಧರ್ಮಸ್ಥಳ ದವಾಖಾನ್ಯಾಗ ಬಂದವ್ರನ್ನ ತೊಡಿ ಮ್ಯಾಗ ಒಂದ್ ಕಥ ಕೊಟ್ರಂತ. ಹಿಂಗ ಕಸಾಲ ಊಟ ತುಲಕ ಜಾಲೆ ಅವ್ರ ಮಾತಾ ಹಿಂಗ. ಅವ್ರು ಎದಕ್ ಮರ್ಕೊಂಡು ಏನ ಮೇಲೆ ನಿನಗೇನಾಗೈತಿ ಅಂತ ತೊಡಿಗೆ ಹೊಡೆದ್ ಬಿಟ್ರಂತ. ಹೊರಗೆ ಕೂಡ್ಲೆ ಇಷ್ಟೊಂದು ಹೋಗ್ಬಿಟ್ಟಾರ ಅವ್ರು ಗುರುಗಳು ಹೋಗ್ಬಿಟ್ಟಾರ್ರಿ. ಹೋದ ಕೂಡಲೇ ಇವ್ಗೆ ಎತ್ತರ ಬಿಟ್ಟತಿ. ಅತ್ತ ಇತ್ತ ನೋಡಲ್ಲ, ನನಗೆ ಹೊಟ್ಟೆ ಹಸ್ತತಿ, ಏನಾರು ಕೊಡೋದ್. ನಾನು ಅವರು ಹರ್ಯಾದ ಕೂಡಲೇ ಹೆಣ ಮಾಡೋದು ಇದನ್ನ ಹೊಟ್ಟೆ ಹಸ್ತದ ಕೂಡಲೇ ಎಷ್ಟು ಆನಂದ ಆಗ್ಬೇಕ್ರಿ ಮಕ್ಕಳಿಗೆ. ಏನೈತೆ ನೋಡಿದ್ರೆ ಗಂಜಿ ತಂದು ಗಂಜಿ ಕುಡ್ದಂತ್ರಿ. ಎದ್ದ ಆಗ ಗಂಜಿ ಕುಡದಂತ. ಸಾಮಾನ್ಯರಲ್ಲ ಸಂತರು, ಉದ್ಧಾರ ಮಾಡಾಕ ಬಂದಾರ. ಅವ್ರಿಗೇನು ಕೊರತಿಲ್ಲ, ಅವ್ರಿಗೇನೂ ಬೇಕಾಗಿಲ್ಲ. ಅವ್ರ ಪರಬ್ರಹ್ಮ ವಸ್ತು. ಇನ್ನೊಂದು ಹೇಳ್ತಾನೆ, ಗುರುಗಳಿಗೆ ಎಷ್ಟು ತಾಕತ್ ಐತಂದ್ರೆ 17ನೇ ಅಧ್ಯಾಯದಾಗ ವರ್ಣನೆ ಮಾಡ್ತಾರ ನೋಡ್ರಿ. ಓವಿ ಐತಿ ಲಕ್ಷಕ್ಕೆ ಬರುವಲ್ಲ. ಪರಮಾತ್ಮ ಈ ಸೃಷ್ಟಿ ತಯಾರು ಮಾಡಬೇಕಾರ ಮಾಯಾದ ಸಾಯಿ ತಗೊಂಡ. ಮಾಯಾದ ಸಾಯಿ ತಗೊಂಡ ಇದನ್ನೆಷ್ಟು ಸೃಷ್ಟಿಯನ್ನ 84 ಲಕ್ಷ ಜೀವರಾಶಿಯನ್ನ ಪೃಥ್ವಿ, ಆಕಾಶ, ವಾಯು, ನೀರು, ತೇಜ ಇದನ್ನೆಲ್ಲ ತಯಾರು ಮಾಡಿದ. ಎದ್ರ ಸಾಯದಿಂದ? ನಮ್ಮ ಶ್ರೀಗುರು ಕಾಳೆ ಮೌಲ್ಯರು ಹೇಳ್ತಿದ್ರು, ಏನದು ಭಗವಂತ ಸಂಕಲ್ಪದಿಂದ ಮಾಡ್ತೇನೆ ಅಂತ ಹೇಳ್ತಿದ್ರು ಅವ್ರು.
ಸಂಕಲ್ಪ ಮಾಡಿ ಮಾಯಾಗ ಸಾಯ್ ತಗೊಂಡ. ಆದ್ರ ಗುರುಗಳಂತ ಇಂಥ ತಾಕತ್ ಐತಲ್ಲ, ಗುರುಗಳು ಹಿಂಗ್ ಕಣ್ಣು ಬಿಟ್ಟು ತೆಗದ್ರ, ಕಣ್ಣು ತೆಗೆದ್ ನೋಡಿರ ಇಡೀ ಸೃಷ್ಟಿ ತಯಾರಾಕತಿ. ಅವ್ರ ಕಣ್ಣು ಮುಚ್ಚಿರ ಎಲ್ಲ ಸೃಷ್ಟಿ ನಷ್ಟ ಆಗಿ ಹೋಗತಿ, ಇಲ್ಲ ಆಗಿ ಹೋಗತಿ. ಅಷ್ಟು ತಾಕತ್ ಇವ್ರ ಕಡೆ ಐತಿ, ಸಾಮಾನ್ಯರಲ್ಲ ಸಂತ. ಅದಕ್ಕಾಗಿ ಇವರು ಅವತಾರ ತುಮ ಧರಾಯ ಕಾರಣಿ ಉದ್ಧರಾಯ ಜನ ಜಡಜೀವ, ಉಪಕಾರ ಮಾಡೋದಕ್ಕೆ ಬಂದಾರ. ಎದಕ್ಕೆ? ಜಡಜೀವಿಗಳನ್ನು ಉದ್ಧಾರ ಮಾಡೋದಕ್ಕ ಒಂದು. ಆಮ್ಯಾಗ ತ್ರಿಭುವನಾತಿ ತೀರ್ಥದ ಆಲೇತೆ ಮಲಿನ, ಇವು ಮೂರು ಲೋಕದ ತೀರ್ಥಗಳು ಮಲಿನಾಗಿದ್ದು ನಮ್ಮಂತ ಕರ್ಮಿಷ್ಠ ಜಳಕ ಮಾಡಿ 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 ಅವನು ಶುದ್ಧ ಮಾಡಕ ಸಂತರ ಅವತಾರ ಆತಿ. ಇಡೀ ಭಾರತ ದೇಶ ತುಂಬ ಎಲ್ಲ ಪ್ರಯಾಣ ಮಾಡಿ ತೀರ್ಥಯಾತ್ರಾ ಮಾಡಿ ತಮ್ಮ ಪಾದ ಸ್ಪರ್ಶ ಮಾಡಿ ಎಲ್ಲ ತೀರ್ಥಗಳನ್ನ ಪಾವನ ಮಾಡಿದ್ರು. ಇನ್ನು ಮೂರನೇ ಉಪಕಾರ ಏನ್ ಮಾಡಿದ್ರು ಅಂದ್ರೆ, ಹಿಂದ ಭಗವಂತಗೆ ಎಷ್ಟೋ ಜನ ಭಕ್ತರಾದ್ರು, ಕೋಟ್ಯಾವಧಿ ಮಂದಿ ಭಕ್ತರಾದ್ರು. ಅಂಬರೀಷ, ಪ್ರಹ್ಲಾದ, ಅರ್ಜುನ, ಉದ್ಧವ, ಹಿಂಗ ಸಾಕಷ್ಟು ಭಕ್ತರಾದ್ರು. ಇವರೆಲ್ಲ ಭಕ್ತರು ಏನ್ ಮಾಡಿದ್ರು? ದೇವ್ರ ಭಕ್ತಿ ಮಾಡ್ಕೊಂಡ್ರೆ ದೇವ್ರಿಗೆ ಕಷ್ಟ ಕೊಟ್ರಿ ಇವ್ರು, ತಾವು ಚಲೋ ಆದ್ರು. ಅಂಬರೀಷ ರಾಜ ದೇವರಿಗೆ ಅವತಾರ ತಗೊಂಗ ಮಾಡಿದ. ಪ್ರಹ್ಲಾದ ಅವನ್ ರಕ್ಷಣೆ ಮಾಡ್ಬೇಕಾದ್ರೆ ದೇವ್ರ ಎಷ್ಟು ತ್ರಾಸ ತಗೊಂಡ. ಅರ್ಜುನ ಕುರುಕ್ಷೇತ್ರ ಯುದ್ಧದೊಳಗೆ ದೇವರ ಮುಂದೆ ನಿಂತ. ಬರುವಂತ ಬಾಣಗಳು ಹೆಂಗಿತ್ತು ಅಂದ್ರೆ, ಒಂದೊಂದು ಬಾಣ ಹೊಡೆದ್ರೆ ಇಡೀ ಪ್ರತಿನ ಸುಟ್ಟೋಗ್ಬೇಕು, ಅಷ್ಟು ಮಂತ್ರ ತಾಕತ್ತಿದ್ದು. ಅವನಿಗೆ ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮ, ಕರ್ಣ ಬಿಡ್ತಿದ್ರು. ಬಿಟ್ರೆ ಅವ ಆ ಕಡೆಯಿಂದ ಬಾಣ ಬಂದ್ರೆ ಅರ್ಜುನ ಬಿಡ್ತಿಕ್ಕಿಲ್ಲ, ಅವನ ಅದು ತಾಯಿ ಎದಿ ಕೊಟ್ಟು ನಿಂದಿರ್ತಿದ್ದ. ಎದಿ ಕೊಟ್ಟು ನಿಂತ ತನ್ನ ಯೋಗ ಶಕ್ತಿಯಿಂದ ಇಡೀ ಆ ಬಾಣದೊಳಗಿದ್ರಂತ ಎಲ್ಲ ಮಂತ್ರ ಶಕ್ತಿಯನ್ನು ಜಕ್ಕೊಂಡ ಒಣ ಬಾಣ ಕಳಿಸ್ತಿದ್ದ. ಹಿಂಗ ಪರಮಾತ್ಮಗೆ ಎಲ್ಲಾ ಭಕ್ತರು ತ್ರಾಸ ಕೊಟ್ರು, ದುಃಖ ಆತಿ ಭಗವಂತ. ಆದ್ರೆ ಅದಕ್ಕಾಗಿ ಈ ಸಂತರು ಏನದಾರಂದ್ರೆ, ಇವರು ಉತ್ತರ ಪಂಥಿ ಸಂತರು ದೇವರಿಗೆ ಸುಖ ಕೊಡಾಕ ಬಂದ್ರು, ದೇವರಿಗೆ ಉಪಕಾರ ಮಾಡಿದ್ರು. ಸಂತಾತಿಯ ಸುಖ ಜಾಲಿಯ ದೇವ ಮನೋನಿ ಸೇವಾ ಕರಿತಾಂಚಿ. ಸಂತರಿಂದ ದೇವ್ರಂತಾನ, ಸಂತರಿಂದ ನನಗೆ ಸುಖ ಆತು ಅಂತ. ದೇವರಿಗೆ ಉಪಕಾರ ಮಾಡಿರು, ತೀರ್ಥಗಳಿಗೆ ಉಪಕಾರ ಮಾಡಿದ್ರು, ಜಡಜೀವಿಗಳಿಗೆ ಉಪಕಾರ ಮಾಡಿದ್ರು. ಇವ್ರ ಉಪಕಾರ ನಾ ಏನಂತ ಹೇಳಿ, ಈ ಉಪಕಾರ ಮಾಡೋದ್ರ ಸಂಬಂಧ ಸಂತರು ಭೂಮಿ ಮ್ಯಾಗ ಅವತಾರ ತಗೊಂಡಾರ. ಕಾಯ ಸಾಂಗು ಮೀ ಯಾ ಸಂತ, ಕಾಯ ಸಾಂಗು ಮೀ ಅಂದ್ರೆ ನಾನು, ಯಾ ಅಂದ್ರೆ ಅವರು. ಈ ಸಂತರ ಉಪಕಾರ ನಾ ಏನ್ ಹೇಳಿ, ಕೇಲೆ ಉಪಕಾರ ಸಾಂಗು ಕಾಯೆ ಬಾಪನ ಕರಿಯ ಸೀಮಾಯೆ. ಯಾಕಪ್ಪ ಮುಗಿಸ್ತಾನೆ ಕುಂಡ್ರೆ, ನೊಂದು 5 ಮಿನಿಟ್ ಮುಗಿಸ್ತಾನೆ. ಏನ बापन करिय सीमाय धर्मे त्याचे देखियले पाय दिले अक्षय अभयदानगा. ಪರಮಾತ್ಮನ್ ನೋಡುದು ತಾಕತ್ ನಮ್ಗೈತನೆ. ಪರಮಾತ್ಮನ್ ದರ್ಶನ ಮಾಡ್ಕೊಳ್ಳುವಂತ ಪುಣ್ಯವಂತರ ನಾವದೇವನೆ. ಅವ್ರ ಪುಣ್ಯದ ನೀರು ಬಿಟ್ಟ ಧರ್ಮಕ್ಕ ನಮ್ಗ ದರ್ಶನ ಮಾಡಿಸ್ಕೊಟ್ರ, ನಾವು ಉದ್ಧಾರ ಮಾಡೋಣ ಅಷ್ಟಾದ್ರೂ ನಾವು ಕೇಳಕ್ ತಯಾರಿಲ್ರಿ. ಗಂಗಾಜಿ ಮವಾಳ ಅಂತ ಒಬ್ರು ಇದ್ರು ತುಕಾರಾಮ್ ಮಹಾರಾಜರ ಕಾಲಕ್ಕೆ. ಅವೊಂದು ಎಮ್ಮಿ ಸಾಕೊಂಡಿದ್ದ. ಎಮ್ಮಿ ಸಾಕೊಂಡ್ರೆ ಅದು ಒಂದಿನ ಏನಾಗ್ಬಿಟ್ಟಿತ್ತು, ತಪ್ಪಿಸ್ಕೊಂಡು ಎಲ್ಲೋ ಹೋಗ್ಬಿಟ್ಟಿತ್ರ. ಅದನ್ನ ಹುಡುಕುವಂತ ಬಂದ. ಭಂಡಾರ ಪರ್ವತದೊಳಗ ತುಕಾರಾಮ್ ಮಹಾರಾಜರು ಇದ್ರು. ಅಖಂಡ ವಿಠಲ 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 ಭಜನಿ ಮಾಡ್ತಾ ಇದ್ರು. ಭಜನಿ ಮಾಡ್ತಾ ಇದ್ದಾಗ ಏಕದಮ್ ದೇವರ ಪ್ರತ್ಯಕ್ಷ ಆಗ್ಬಿಟ್ಟು ನೋಡ್ರಿ. ಪ್ರತ್ಯಕ್ಷ ಆಗಿ ದೇವ್ರು ಕೂಡ ಮಾತಾಡಿದ್ರು, ನಮಸ್ಕಾರ ಮಾಡಿದ್ರು, ಆಲಿಂಗನ ತಗೊಂಡ್ರು, ಎಲ್ಲ ಮಾತುಕತೆ ಮುಗೀತು. ತುಕಾರಾಮ್ ಮಹಾರಾಜರು ಹೇಳಿದ್ರು ದೇವ್ರಿಗೆ, ನೀ ಬರೋದು ಬಂದೀಪ, ಇನ್ನೊಂದ್ ಸ್ವಲ್ಪ ನಿಂದ್ರಂದ್ರು. ನೀ ಯಾವಾಗ ಹೋಗಂತ ಹೋಗ್ಕಂತಪ್ಪ ಅಂತಂದ್ರು. ದೇವ್ರಂತ ತುಕೋಬ್ರಾಯ್ರಿ. ಅವ್ರ ತಲೆಗೆ ಏನ್ ಬಂತು, ನಾವೊಬ್ಬ ನೋಡೇನ ದೇವ್ರನ್ನ, ಯಾರ್ಯಾರು ಇದ್ರೆ ಅವ್ರಿಗೆ ಅಷ್ಟು ತೋರ್ಸ್ಬೇಕು, ಅವ್ರು ಉದ್ಧಾರ ಆಗ್ಬೇಕಂತ ಹೊರಗೆ ಓಡಿ ಬಂದೆ. ಯಾರು ಕಾಂಡ ಭಂಡಾರ ಗುಡ್ದಾಗ ಯಾರು ಇರ್ಬೇಕಲ್ಲಿ. ಆ ಕಡೆಯಿಂದ ಗಂಗಾಜಿ ಮವಾಳ ಬಂದ, ಎಮ್ಮೆ ಕಳೆದಿತ್ತು, ಹುಡುಕ್ಯಾಡ್ಕೊಂತ ಬಂದವ. ಏ ಬಾಯ್ಲಿ 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 ಅಂದ. ನನ್ನ ಎಮ್ಮಿ ನೋಡಿ ಏನ ಅಂತ ನಾವ್ ಅಲ್ಲಿ ನಿಂತ. ಅದ್ರೇನ್ ಮಾಡ್ತಿ, ಬಾರೋ ಬಾಯ್ಲಿ 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 ಅಂದ. ಯಾಕೋ ಹುಚ್ಚ ಕರೆಯಕತ್ತ ಅಂದವ. ಜಗಾಂತ ಪಿಶಾಚಿ ಅಂತರೀಶಾನ
ಸದಾ ಬ್ರಹ್ಮೀದಾನ ನಿಮಗ್ನತೋ ಜಗತ್ತಿ ಹುತ್ತರಂಕ ಅಂತಾರು, ಪಿಸಾಚಿ ಅಂಕ ಅಂತಾರು. ಅದ್ರ ಅಂತರಂಗದೊಳಗ ಬ್ರಹ್ಮಾನಂದದೊಳಗ ಮುಳುಗಿರ್ತಾರ ಸಂತ. ಬಾಯ್ಲಿ ಬಾಯ್ಲಿ ಅಂದ್ರು ನಂದ ಯಾಕ ಅಂತ, ದೇವ್ರ ತೋರ್ಸ್ತಾನ ಬಾ ಒಳಗ, ದೇವ್ರ ನಿಂತಾನ ಬಾ, ಪ್ರತ್ಯಕ್ಷ ಆಗಿ ನಿಂತಾನ ಬಾ, ಬಾ ಹೋಗೋ ಮಾರಾಯ, ನಾನು ಎಮ್ಮೆನಾರ ನೋಡಿದ್ನ. ಅವನ್ ನೀನ್ ಏನ್ ಮನ್ಯಾಗ ಐತಿ ಬಾರು, ಇದೊಂದು ದೊಡ್ಡ ಹುಚ್ಚಪ್ಪ ಇದು. ತಾನ ಮನಿ ಬಿಟ್ಟು ಹೆಂಡ್ರನ್ ಬಿಟ್ಟು ಮಕ್ಕಳನ್ನ ಬಿಟ್ಟು ಹುಚ್ಚ ಹೇಳ್ತಿರೋದ ನನಗೂ ಹುಟ್ಟಿಸ್ ನೋಡಿ. ಹೋಗ್ ನೀನ್ ದೇವ್ರ ಏನ್ ಮಾಡೋದು, ನಮ್ಗೆ ಏನ್ ಬೇಕಲ್ಲ, ಹೋಗ್ಪ. ಸಹಜ ಬೋಲನೆ ಮಿತ ಉಪದೇಶ ಕರುಣಿ ಸಾಯಾಸೆ ಸಿಕವಿತಿ. ಸಹಜ ಅಂದ್ರ ಅವ್ರು ಏನಂದ್ರು, ಏನ್ ಮನ್ಯಾಗ ಬರ ನಿನ್ನ ಬಾಯ್ ನೋಡ್ ದೇವ್ರ ನೋಡ್ಬಾ. ಇದು ಸಂಚಾನಕ ಅಡ್ಡಾಡಿ ಕಾಲು ನುಸ್ಕೊಂಡು ಮೈ ನುಸ್ಕೊಂಡು ಎಲ್ಲಾ ನುಸ್ಕೊಂಡು ಮನಿಗ್ ಹೋದ ಕೂಡ ಹೋಗಿ ವಿಶ್ ಅಂತ ಕಟ್ಟಿ ಮೆಕ್ಕೊಂತ ಮನ್ಯಾಗ ಏಂತ ಒಳಗೆ ಬಂದು, ಯಾಕ್ರಿ ಇಷ್ಟೊತ್ತ ಎಲ್ಲಿ ಹೋಗಿದ್ರಿ ನೀವು? ಅದಾನ ಎಮ್ಮಿ ಹುಡ್ಕಾಡಕ್ ಹೋಗಿದ್ನಿ, ಅಲ್ಲಂತ ನಳಕ ಹುಚ್ಚ ಸಿಕ್ ನನಗ, ತುಕಾರಾಮ್ರದ ಅಲ್ಲ ಸಿಕ್ಬಿಟ್ಟ, ಏನೇನು ಹೇಳಿದ್ ನನಗ ಅಂದ. ಎಮ್ಮಿ ನಾ ಕೇಳ್ತಾನ, ದೇವ್ರ ತೋರ್ಸ್ತಾನ ಬಾ ಅಂತಾನ. ಏನ್ ಮನ್ಯಾಗ ಹೋಗಂತ ನೋಡಿ ದೊಡ್ಡ ಚೆನ್ನಾಗಿ ಮನ್ಯಾಗ ಇದ್ರಿ ಎಮ್ಮಿ ಬಂದತ್ರಿ. ಹೋಗಿ ನೋಡಿದ, ಸರಪಳಿ ಹಾಕಿ ಕಟ್ಟಿದ್ಲು, ತಾವೊಂದ್ ಸರಪಳಿ ಹಾಕಿದ ಮತ್ ಬಿಚ್ಚು ಹಾಗೀತಂತ ಹಾಗ ಅನತಾಪ ಆತಿ ಅವಂಗ. ಅಯ್ಯೋ ಸ್ವಂತರ ಏನ್ ಹೇಳ್ತಾರ ಸತ್ಯ ಐತೆ ಅದು. ನಾ ಯಾಕೆ ಅವ್ರ ಮಾತು ಕೇಳಲ್ಲ. ಒಳಗೆ ಹೋಗಿದ್ದೆ, ನನಗೆ ಭಗವಂತನ ದರ್ಶನ ಆಕಿತ್ತಲ್ಲ. ಧರ್ಮಕ್ಕ ನಮಗ ದರ್ಶನ ಮಾಡಿಕೊಟ್ಟಾರ. ಪ್ರತಿಯೊಬ್ಬರಿಗೂ ಸಂತರು ನಿಮಗೇನು ಬೇಕ ಸತ್ಯವಾಗಿ ಹೇಳ್ತಾನೆ ಇದನ್ನ ಕೇಳ್ರಿ ಮಾತು. ಯಾರನ್ನ ಇಷ್ಟಾದಿಂದ ಸೇವಾ ಮಾಡ್ತೀರಿ, ಗುರುಗಳು ಯಾರು ಇಡ್ಬೋದಲ್ಲ, ಅವ್ರ ಜೀವನದಾಗ ಒಮ್ಮೆ ಸಮೃದ್ಧವಾಗಿ ಕೊಡ್ತಾರ. ಅವ್ರು ಕೊಡೋ ಮಠ ಸುಮ್ನೆ ಇರ್ರಿ, ಕೈ ಚಾಚ ಬೇಡ್ರಿ, ನಮಗ್ ಕೊಡ್ರಿ ಅಂತ ಕೇಳಬೇಡ್ರಿ, ಮತ್ತೊಂದಕ್ಕೆ ಆಸೆ ಮಾಡ್ಬೇಡ್ರಿ. ಎಲ್ಲ ಗುರುಗಳು ಯಾರನ್ನ ಬಿಡುದಿಲ್ಲ. ತಾಯಿ ಅಂತಃಕರಣ ಐತಿ. ಆತಿನ 5 ಮಿನಿಟ್ನಾಗ ಆ ಇವ್ರದೈತ್ಲ ದಾಮಾಜಿ ಪಂಥರದ ಟೈಮ್ ಮುಗಿಸ್ಬಿಡ್ತಾನಪ್ಪ. ಟೈಮ್ ಆಗೈತ್ ಗೊತ್ತಾಯ್ತು ನನಗ. ದಾಮಾಜಿ ಪಂಥರಲ್ಲಿ ಅಧಿಕಾರ ಮಾಡ್ಕೊಂತ ಇದ್ದಾಗ ಮುಂದೆ ಅವ್ರು ಏನು ದಿನನಿತ್ಯದಲ್ಲಿ ಭಜನೆ ಮಾಡೋದು, ಪುರಾಣ ಮಾಡೋದು, ಮತ್ತೆ ಅಲ್ಲಿ ತಮ್ಮ ಕುಲಕರ್ಣಿಕೆ ಕೆಲಸ ಮಾಡೋದು, ಅಷ್ಟಲ್ಲದನ ಭಜನ ಕೀರ್ತನ, ಮತ್ತೆ ಯಾರ ಬರ್ತಾರೋ ಎಲ್ಲರಿಗೂ ಊಟ ಮಾಡಿ ಕಳಿಸ್ತಿದ್ರು ಅವ್ರು. ಪ್ರತಿಯೊಬ್ಬನಲ್ಲಿ ಪರಮಾತ್ಮನ್ ನೋಡ್ಕೊತಿದ್ರು ಅವ್ರು. ಈಗ ನೀವು ಬಂದ್ರಿ, ನೀವು ತಿಂದು ಹೋದ್ರೆ ದೇವ್ರಿಗೆ ನೈವೇದ್ಯ ತೋರ್ಸಂಗ ಆತನ್ಬೇಕು. ನಾವೇನ್ ಮಾಡ್ತೇವು? ಕೊಲ್ಲ ನಾಗರ ಕಂಡರೆ ಹಾಲನೆರೆ ನೆಂಬರು, ದಿಟದ ನಾಗರ ಕಂಡರೆ ಒಲ್ಲೆಂಬರಯ್ಯ. ಯಾವರವಬ್ಬ ಜಮ್ಗಂ ಬಂದ್ರ ಮುಂದಕ್ಕಾಗಂತೀವ್ ನಾವು. ಮುಂದಕ್ಕಾಗಿ ಅನ್ನೋದು ಹೆಂಗೈತಿ ಗೊತ್ತಾನೆ? ಅತಿ ಸೊಸಿ ಇದ್ರೆ ಇಂತ ಆತಿದ್ಲಕ್ಕಿ ಆತಿದ್ಲು. ಆಕೆ ಏನ್ ಹೇಳಿದ್ಲು, ಸೊಸಿಗೆ ಹೇಳಿದ್ಲು, ಇವತ್ತ ಶ್ರಾವಣ ಸೋಮವಾರ, ಇವತ್ತು ಐನಾರು ಒಂದ್ ನಾನ್ ನೀಡ್ಗಿಡಿ ಹುಷಾರ, ಬಾಳ ಮಂದಿ ಬರ್ತಾರ, ಒಬ್ಬರಲ್ಲ ಇಬ್ರಲ್ಲ, ನಾನ್ ನೀರ್ ತೊಗೊಂಬರ್ತಾನೆ, ಯಾರ ಬಂದ್ಗಿಂತಾರ ಅಂತ ಹೇಳಿ ನೀರ್ ತರಕ್ ಪಾಟ್ಲು. ಹೋಗು ನೀರ್ ತುಂಬ್ಕೊಂಡು ಬಂದ್ಲು. ಬರ್ಗೋಡದು ಅವ್ರ ಮನಿ ದಾಟಿ ಒಬ್ಬ ಐನಾರ ಬಂದ್ರಿಪ್ಪ. ಬಂದ ಈಗ ಗೊತ್ತಾತಿ ನಮ್ಮ ಮನಿಗ್ ಹೋಗ್ಯಾನು. ಅದಕ್ಕೇನು ಬುದ್ಧಿ ಬೇಕಲ್ಲ, ಅವ್ನು ನೀಡೇ ಬಿಟ್ಟಿರ್ತದ ಕೈಗೆ ಅದೇನು ಅದಕ್ಕೇನು ಬುದ್ಧಿ ಇಲ್ಲ. ಗೊಳೆ ಮಾಡ್ಕೊಂಡು ಬನ್ನಿ ಅದನ್ನ, ನನ್ನ ಮಗ ಗೊಳೆ ಗಂಟು ಆತಿ, ಇದಿ ಆತಿ, ಹಂಗ ಆತಿ ಹಿಂಗ ಆತಿ ಅನ್ಕೊಂತಾನೆ. ಹಂಗ ಬಂದಾಕನ ಐನಾರ ಅಂತ, ಯಾಕೆವ ನಮ್ಮನಿಗೆ ಹೋಗಿದ್ದಿಲ್ಲ? ಹೋಗಿದ್ನಿ. ನಿಡ್ಸ್ಕೊಂಡಿಲ್ಲ? ಇಲ್ಲವ. ಏನಂದ್ಲ? ಮುಂದಕ್ಕಾಗಂತ. ಹೆಂಗ ಅಂದ್ಲಕ್ಕಿ ಮುಂದಕ್ಕಾಗಂತ? ಬಾಕಿ ಎಲ್ಲಿ ಬಿಡವ, ಊರಾಗ ಅಡ್ಡಾಡಿ ಬ್ಯಾಸರ ಆಗೈತಿ, 4 ಮನಿ ದಾಟಿ ಬಂದನಿ, ನಾಳೆ ಬೇಕಾರೆ ಮತ್ತ ಮುಂದಿನ ಸೋಮವಾರ ಬರ್ತಾನೆ ಯಾವ ನೀಡು. ಹಂಗಾಗಲು ಬಾಯಿಲ್ಲ ಅಂತ ಕೈ ಜಪ್ಕೊಂಡು ಬಂದ್ ಕೊಡಾಗಿ ಇಟ್ಲ ಅಲ್ಲಿ ಬಗಲ್ದಾಗ ಕರ್ದ. ಬಾಯಿಲ್ ಹೊರಗ ಯಾಕಟ್ಟೆವ ಅಂತ ಓಡಿ ಬಂದ್. ಪಾಪ ಅದು ಆಗಿನ ಕಾಲದಾಗ, ಮತ್ತೆ ಈಗಿನ ಕಾಲದಾಗ ಅಲ್ಲ, ಅತ್ತೆನ ಓಡಾಡ್ಸ್ತಾರ. ಈಗ ಅತ್ತೆಗಳು ಅದಾರ, ಭಾಳ ವಿಚಾರ ಮಾಡ್ಬೇಕು ನೀವು. ಓಡಿ ಬಂದು ಯಾಕಟ್ಟೆವ ಏನಂದ ಇವಾಗ ಅತ್ತೇವಿಲ್ಲ ಮುಂದಕ್ಕ ಅನ್ನಕ್ ನಿನ್ಗೆ ಯಾರು ಅಧಿಕಾರ ಕೊಟ್ರು? ಇರತನ ಯಾರು ನಿನಗ್ ಕೊಟ್ರ? ಸುಮ್ಮನೆ ನಿಂತ್ಲಕ್ಕಿ. ಎಲ್ಲಿ ಬಿಡವ, ಸಣ್ಣ ಮಗಳದ ಅಂದ್ರೆ ಇನ್ ದೊಡ್ಡ ತಪ್ಪಾಗೈತಿ, ಈಗಾರ ನೀರ್ ಬಿಡವ ಹೊಕ್ಕನ ಅಂತ ಅದ ಏನಾರ ಅಂತ ತಡಿ, ನಿನಗ್ ಗೊತ್ತಾಗೋದಿಲ್ಲ. ಹಿಂಗ ಸಡ್ಲಿ ಬಿಟ್ರಿ ಹಿಂಗ ಬಾಳ ಕತ್ತಿದ್. ಹಂಗಾಗಿ ಹರಿತನ ಮಾಡ್ಕೊಂತ ಬಾಕಿ
ಯಾವಾಗ ನಾನು ಸಡಿಲೋ ಅಂತ ನನಗ ಹಾ ಈಗ ಯಾರು ಕೊಟ್ರಿ ಇರ್ತಾನ ಈಗ ಮುಂದಕ್ಕಾಗನು ಅಂತ ಇರ್ತಾನೆ ಯಾರು ಕೊಟ್ರಿ ಹಚ್ಚಿ ಒಂದು ತಾಸಕಿನ ಸೊಸಿನ ಬೇತಲ್ರಿಪ್ಪ ಬೇದ ಆಗ್ಯವ ಏನ್ ಮಾಡ್ಲಿವ ನಾ ಹೋಲೇನ ಇವ ಆಗ ಹೊಳ್ ನಿಂತ್ರ ಏನಾರ ಈಗ ನಾ ಹೇಳ್ತಾನ ನೋಡ್ದ ಮುಂದಕ್ಕಾಗಲ್ಲ ಹಿಂಗ ಹಿಂಗ ಆ ಹೆಣ್ಮಗಳು ಏನಿದ್ರು ಅಂತಂದ್ರೆ ಅತಿಥಿಗಳಿಗೆ ಪೂಜಾ ಪುನಸ್ಕಾರ ಅಥವಾ ಏನ ಊಟಕ್ಕೆ ಇದನ್ನೆಲ್ಲ ಮಾಡ್ತಿದ್ರು ಹಿಂಗೆ ಎಷ್ಟೋ ದಿನ ನಡೀತ್ರಿಪ್ಪ ಅದು ಕಾಲಾನುಕ್ರಮಕ್ಕೆ ಏನ್ ಮಾಡಿಡ್ತು ಬರ ಬಿದ್ದು ಬಿಡ್ತ್ರಿ 3 ವರ್ಷ ಬರ ಬಿತ್ರಿ ತಿನ್ನಾಕ ಹಾಹಾಕಾರ ಆತು ಕುಡಿಯಾಕ ನೀರಿಲ್ಲ ತಿನ್ನಾಕ ಕಾಳಿಲ್ಲ ಹಿಂಗಾಗಿ ಎಲ್ಲರಿಗೂ ತ್ರಾಸ ಆತು ಏನ್ ಮಾಡೋದು ಆದ್ರೂ ಇವ್ರ ಏನೈತಲ್ಲ ಇದ್ದ ಸ್ಥಿತಿವಂತರು ದಾಮಾಜಿ ಪಂತರು ಎಲ್ಲ ಏನೈತಲ್ಲ ಊಟಕ್ಕೆ ಹಾಕ್ಸಿರಿ ಎಲ್ಲಾ ಮಾಡ್ರಿ ಎಲ್ಲ ಆದ್ರಿ ಮನ್ಯಾಗಿಂದೆಲ್ಲ ದವಸ ಧಾನ್ಯ ಕಡೆಗೆ ಬಂಗಾರ ಮಾರಿರು ರೊಕ್ಕ ಎಲ್ಲ ಹಾಕಿ ಮಾಡಿರು ಬಾಂಡೆ ಮಾರಿ ಮಾರಿ ಅಡಿಗೆ ಮಾಡಿ ಹಾಕಿರ್ರಿ ಚಲೋ ಚಲೋ ಹಿತ್ತಾಳಿವು ತಾಮ್ರದ್ದು ಬಾಂಡೆ ಇದ್ದು ಅವನು ಸಹಿತ ಮಾರಿ ಗಡಿಗೆ ಅಡಿಗೆ ಮಾಡಿ ಹಾಕಿರು ಮುಂದೆ ಇಲ್ದಂಗ ಆತ ಏನಿಲ್ಲಂಗ ಎಲ್ಲರೂ ಕಂಗಾಲ ಎಲ್ಲ ಸುತ್ತಮುತ್ತ ದಾಮಾಜಿ ಪಂತರ ಮನ್ಯಾಗ ಅನ್ನದಾಸೋಗ ಐತಂದ್ರ ಸುತ್ತಮುತ್ತ ಹಳ್ಳೆಲ್ಲ ಮಂಗಳವೇಡ ಪಂಡ್ರಪುರದ ಬಡ್ಜಿಗಳು ಒಬ್ರು ಹೋಗ್ತಿರ್ಕಿದ್ದಿನ ಅಲ್ಲೇ ಹೋಗಿದ್ರು ಯಾರೇನ್ ಬೇಡ್ತಾರ ಕೊಟ್ಬಿಡ್ತಿದ್ರು ಮುಂದೆ ಹಿಂಗಾದ ಕೂಡಲೇ ದಾಮಾಜಿ ಪಂತ ವಿಚಾರ ಮಾಡಿರು ಇನ್ನ ಜನನ ದೇವ್ರು ದೈವ ದೇವ್ರ ಅವ್ರ ಕಷ್ಟ ನೋಡಕ್ ಆಗುಲ್ಲ ಅಂತೇಳಿ ಆ ಒಂದು ಗೋಡಾವನ ತುಂಬಾ ಕಾಳಿಟ್ಟಿದ್ರು ಗೋಡಾವನ ತುಂಬಾ ಕಾಳಿಟ್ಟಿದ್ರು ಅದು ರಾಜಾಗ ಸಂಬಂಧಪಟ್ಟಿದ್ದು ಬಡ ಬಡ ತಂದು ಅವನ್ನೆಲ್ಲರಿಗೂ ಕೊಡಕತ್ತನು ಕೊಟ್ರು 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 ಎಲ್ಲ ಕೊಟ್ರು ಎಲ್ಲ ಖಾಲಿನ ಮಾಡಿದ್ರು ಆಗದವ್ರು ಒಂದಷ್ಟು ಮಂದಿ 4 ಮಂದಿ ಇದ್ರು ಹೋಗಿ ರಾಜಾಗಳು ನಿಮ್ಮ ಗೋಡಾವನೆಲ್ಲ ಖಾಲಿ ಆಗೈತಿ ಹಿಂಗಿಂಗ್ ಮಾಡಲ್ಲ ಹಿಂಗೆ ಮಾಡ್ಯಾರ ಕರ್ಕೊಂಬರಿ ಅವ್ರು ಕಳಿಸ್ಕೊಟ್ರು 4 ಮಂದಿನ ಕರ್ಯಾಕ್ ಬಂದ್ರು ಕರ್ಯಾಕ್ ಬಂದ ಕೂಡಲೇ ಮತ್ತೆ ಅವ್ರು ಇದನ್ನ ತೋರ್ಸ್ಬೇಕಲ್ಲ ಮತ್ ನೀವು ಎಲ್ಲ ಗೋಡೌನ್ನ ಕಾಳೆಲ್ಲ ಮಾರಿದಿರಿ ಇದನ್ನ ದಾನ ಮಾಡಿದಿರಿ ಅಂತ ಬೇಕ ಆರೋಪ ಬಂದತಿ ಇಲ್ಲಪ್ಪ ನಾ ಮಾರಿ ನಾವು ಅಂದ್ಬಿಟ್ರ ಮಾರಿದಾನ ರೊಕ್ಕ ಎಲ್ಲದ ಒಂದ್ ದೊಡ್ಡ ಸಂದಕದೊಳಗ ಕೀ ಹಂತ ಕಲ್ಲು ಹಾಕಿ ಕಿಲಿ ಹಾಕಿಟ್ಟಿದ್ರು ಇರ ರೊಕ್ಕ ಇಟ್ಟು ಕ್ಯಾರ ಕಿಲಿ ಹಾಕಿ ಮೇಲೆ ಸಿಕ್ಕಾ ಬಡ್ತಾನ ನೋಡಂದ್ಬಿಟ್ರು ಅವ್ರು ಇವತ್ತೊಂದ್ ದಿನ ಉಳಿರಿ ನಾಳೆ ಬೆಳಿಗ್ಗೆ ಹೋಗೋಣ ಅಂದ್ರು ಬೆಳಿಗ್ಗೆ ಎದ್ರು ತಮ್ಮ ನಿತ್ಯ ಬದನಿ ಮಾಡಿರು ಕಾಕಡ ಬದನಿ ಮಾಡಿರು ಜಳಕ ಮಾಡಿರು ಆಮ್ಯಾಗ ಪೂಜಾ ಮಾಡಿರು ಇಲ್ಲೇ ಇರ್ರಿ ಅಂತ ಕ್ಯಾರ ಊಟ ಮಾಡಿಸಿರ ಅವ್ರನ್ನ ನಾವೇನ್ ಮಾಡಿರಿ ಹಿತ್ರ ಬಾಗಿಲಿಂದ ಪಾರಾಗಿ ಹೋಗ್ಬಿಟ್ರಿ ದಾಮಾಜಿ ಪಂತ ಹಿತ್ರ ಬಾಗಿಲಿಂದ ಪಾರಾಗಿ ಹೋಗ್ಬಿಟ್ರು ಇವ್ರಿಗೆ ಬರ್ತಾರ ಆಗ ಬರ್ತಾರ ತಾಸು 2 ತಾಸು 3 ತಾಸು ಒಂದಷ್ಟು ಮಂದಿ ಸಂಶಯ ಮಾಡಾರ ಅದಾರ್ರಿ ಸಂಶಯ ಮಾಡಾರ ಏನ್ ಹಳಿ ಕಾಲದಾಗ ಏನೋ ಪುರಾಣ ಬರ್ತಾರ ಬಿಡಿ ಹೇಳ್ತಾರ ಬಿಡಂತೆ ತುಕಾರಾಮನ್ನ ದಾಯ್ಪೋಲಿ ಅವ್ರಂತ ಹೋದ್ರಿ ನಮ್ ಧಾರವಾಡ ಕಡೆದಿಂದ ಸಂಸ್ಥಾಪಕರ ಅವ್ರು ಶೇಡ್ಜಿ ಕಡೆ ಅರಿವಿ ಗುದ್ರಿ ತಂದಿದ್ರು ಅವ್ರು ಕೊಟ್ಟಿರ್ಕಿಲ್ಲ ಪಂಡ್ರವರ್ಗ್ ಹೋಗುದು ಬಂತ ಸಾಲ ಮುಟ್ಸಕ್ ಆಗಲಿಲ್ಲ ಸಾವುಕಾರ ಏನ್ ಒಂದ 4 ಮಂದಿ ಕಳಿಸಿದ ನೀನ್ ಪಂಡ್ರವ್ರಿಗೆ ಹೋದಂದ್ರೆ 2 ತಿಂಗಳು ಬರೋದಿಲ್ಲ ನೀನು ನಮ್ ರೊಕ್ಕ ಕೊಟ್ಟು ಹೋಗ್ನಿ ಅಂತ ಹ್ಞೂ ಅಂದ್ರ ಅವ್ರು ಹ್ಞೂ ಅಂದ್ರು ಹ್ಞೂ ಅಂದ ಕೂಡ್ಲೆ 4 ಮಂದಿ ಕುಂಡಿಸ್ಬಿಟ್ಟಾವ್ 4 ಮಂದಿ ಕುಂಡಿಸ್ಬಿಟ್ಟ ಇವ್ರು ಮತ್ತೆಲ್ಲ ತಯಾರಾದ್ರು ಹೋಗೋದಂದ್ರೆ ಅವತ್ತು ಪಂಡವ್ರಿಗೆ ಹೋಗೋದಂದ್ರೆ ಹೋಗ್ಬಿಡುದನ ರೀ ಆ ನಿಷ್ಠ ಅಂತ ತಪ್ಪಂಗಿಲ್ಲ ಇಲ್ಲ ಮನ್ಯಾಗ ಬೇಕಾರ ಹೆಣ ಆಗ್ಲಿ ಬುಲ್ಬುಲಿ ಅನ್ನಪ್ಪನಾರ ಅಂತಿದ್ರು ಬೈಲೊಂಗಲ್ದಾಗ ಅವ್ರು ಕುಟುಂಬ ತೀರ್ಕೊಂಡಿದ್ರ ಹೆಣ ಇಟ್ಟಿದ್ರ ಬಾಗಲ ಮನ್ಯಾಗ್ರಿ ಹೆಣ ಇಟ್ರೆ ಆ ಹೆಣ ಇತ್ತದ ಮಂದೆಲ್ಲ ಮನ್ ಕೊಡಕ್ ಬಂದಾರ ಅಳಾಕತ್ತಾರ ಹೆಣ್ ನೋಡತಿ ಅನ್ನಪ್ಪನಾರು ತಮ್ಮದ್ ನೇಮ್ ಇತ್ತದ 7:30 8:30 ಮಟ ಬದ್ನಿ ಮಾಡೋದು ನಿಮ್ ದಿನ ಅದ 7:00 ಆದಿ ಬಡ ಬಡ ಮ್ಯಾಲ ಹೋಗಿ ಕೈಲಿ ತಬಡಿ ಬರೀ 1 ತಾಸು ಬದನಿ ಮಾಡಿ ಬಂದ್ರ ಆಮೇಲೆ ಮತ್ ಮನ್ಕೊಟ್ರು ದೇಹ ಜಾವೋ ಅಥವಾ ರಾಹು ಪಾಂಡುರಂಗಿ ದಡಬಾವು ಅನನ್ಯ ಭಕ್ತಿ ಅಂದ್ರೆ ಎದಕ್ಕಂತಾರ ಅಂದ್ರಿ ನೀವು ಅನನ್ಯ ಭಕ್ತಿ ಅಂದ್ರೆ ಏನ್ ಪೂಜೆ ಮಾಡ್ರಿ ಅನನ್ಯ ಭಕ್ತಿ ಅಂತಾರನೇ ಹಂಗಲ್ಲ ಏನ್ ತುಕಾಮನೇ ನೇಮ್ ಪ್ರಾಣಾತೆ ಸಮಸಾಟಿ ಮುಂದೆ ತರೀಚ ಮಾಜೆ ಗೋಷ್ಠಿ ವಿಠೋಬಾತೆ ಆಗ ತುಕಾರಾಮನ ಸಾಯ್ಪುಲಿ ಅವರು ಹೋಗು ಟೈಮ್ ಆತಿ ಹೊರಗರ ಸಾಲ್ಗಾರ ಕುಂತಾರ ಹೊರಗ ಬಿಡುವಲ್ರ ಅವ್ರನ್ನ ತುಕಾರಾಮನ್ನ ಒಳಗದಾರ ಮಂದಿ ಬಂದಾರ ಉಳ್ಕಿದ ಮಂದಿ 20 ಮಂದಿ ಹೋಗಿತ್ತ ಅವ್ರು ಕೂಡ ಅವ್ರು ಬಂದ್ ಕುಂತಾರ ಅವ್ರಿಗೆ ಮುಂದ್ ನಡ್ರಿ ಅಂತಂದ್ರ ಅವ್ರಿಗೆ ಮುದಿ ಹನುಮಪ್ಪನ ಗುಡಿ ಇತ್ತು ಅಲ್ಲಿ ನಡ್ರಿ ಅಂದ್ರ ಅವ್ರಲ್ಲಿ ಹೋದ್ರು ಇವ್ರು ಮನ್ಯಾಗನ ಒಳಗ್ ಕುಂತ್ರು ರೊಕ್ಕ ಒಳ್ಳೆ ಹೊರಗ ಹೋಗಂಗಿಲ್ಲಲ್ರಿ 4 ಮಂದಿ ಕಾಕೊಂತ ಕುಂತಾರು
ಆಗ ಟೈಮ್ ಆದ ವೀಣಾ ಕೊಳ ಹಾಕೊಂಡ್ರು ತುಕಾರಾಮನ ದಯಪುರ ಬದನಿ ಜಲ ಮಾಡಿ ಬದನಿ ಮಾಡಾಕತ್ತಾನ ಬಿಡಂತ ಅಂದ್ವು ಕೋರ್ ಕುಂತ್ರಿ ಬದನಿ ಮಾಡ್ಕೊಂತ ಬದನಿ ಮುಗಿತು ಆರತಿ ಆತು ಜೈ ಟೊಬ್ಬಾರ ಕುಮಾಯ್ ಹೊರಗೆ ಹೋಗ್ಬಿಟ್ರಿ ಆ 4 ಮಂದಿ ಕಾಯಕ್ ಕುಂತಿದ್ರು ಬಡಗಿ ಹಿಡ್ಕೊಂಡ ಅವ್ರಿಗೆ ಕಂಡೇನಿಲ್ಲ ಅಲ್ಲಿಂದ ಮುದಿ ಹನುಮಪ್ಪನ ಗುಡಿಗೆ ಬಂದ ಅವ್ರನ್ನ ಕರ್ಕೊಂಡ ದಿಂಡಿಗೆ ಹೋಗ್ಬಿಡ್ಸಿ ಅಂಬೀರ್ ಬಾಯಿ ಮಠ ದಿಂಡಿ ಹೋಗಿ ಒಳಗಿದ್ದಾವ ಅವ್ರ ಇನ್ನೂ ಬದನಿ ಸಪ್ಲ ಕೇಳದ ಒಳಗ ಆಮೇಲೆ ಏನ್ ಎಷ್ಟೊತ್ ಬದನಿ ಮಾಡ್ತಾನೆ ಏನಿದೆ ಸಂಚಾನಕ ಅಂತೆ ಒಳಗ್ ಹೋಗ್ತಾರ ನೋಡ್ರಿ ಅಂದ್ರ ಆಗ ಒಬ್ರು ಯಾರೋ ಬಂದ್ರ ತುಕಾರಾಮನ್ನ ದಯಪುಲ ದಿಂಡಿ ತಗೊಂಡು ಹಾದ್ರ ಅವ್ರ ಒಳಗ್ ಹೋಗಿ ನೋಡ್ತಾರ ಇಲ್ಲ ಹಿಂದಿಂದ ಓಡಿ ಹೊಂಟ ಕೂಡ್ಲೆ ಆ ಮಾಲಕ ಸುದ್ದಿ ಹೇಳಿರಿ ನೋಡ್ರಿ ಅವನು ಓಡಿ ಬಂದ ನಾನು ರೊಕ್ಕ ಅಂತ ಇವು ದಿಂಡಿ ಹೋಗೈತಿ ಇವ್ರು 4 ಮಂದಿ ಆಳುಗಳನ್ನ ಕರ್ಕೊಂಡು ಮಾಲಕ್ ಓಡಿ ಬರಾಕತ್ತಾನ ಅವನು ಕಳ್ಸುದೇ ಬೇಡ ಅವ್ನು ಜಕ್ಕೊಂಬಂದ್ ಕಾಮ ಕಟ್ಟು ಅಂತ ಹೇಕ ಆಗ ತುಕಾರಾಮನ್ನ ದಯಪುಲೇನ ಬಂದ್ರ ಅಲ್ಲಿ ಮುಂದೆ ಅರ್ಧ ದಾರಿ ಓಡಿ ಹೋಗಿದ್ರು ತುಕಾರಾಮನ್ನ ದಯಪುಲಿ ಬಂದ್ರು ಓ ಹೌದು ಸಾವುಕಾರ ತಗೋರಿ ನಿಮ್ ರೊಕ್ಕ ನಾನು ಪಡ್ಬೇಕು ಹೋಗಂಡ್ರೆ ನಿಮ್ ರೊಕ್ಕ ತಗೋರಿ ಆಗ ಇಟ್ಟು ಮಾಡಿದ್ರೆ ನಾಯಕ್ ಓಡಿ ಬರ್ತೀನಿ ಅಂತಂದ್ರು ಹೌದ್ರಿ ಆಗ ಸೌಡಿ ರೊಕ್ಕಿಲ್ ತೋರಿ ಬದನೇದು ಮಾಡಕತ್ತಿದ್ದೀವು ಈಗ ತೋರಿ ಹೋಗ್ರಿ ಅವ್ರು ಹೋದ್ರ ಈ ಕಡೆ ಹೋದ್ರ ಆಮ್ಯಾಗ ಅಲ್ಲಿಂದ ಬಂದ ಮ್ಯಾಗ ಸಾವುಕಾರ ಸೇರ್ಜಿಗೆ ಭೇಟಿ ಹಾಕೋ ಆದ್ರು ನಿಮ್ ರೊಕ್ಕ ಕೊಡೋದೈತಿ ತಗೋರಿ ಅಂತ ಅವತ್ತ ಬಂದು ಕೊಟ್ಟೆ ಅಲ್ಲ ಓ ಮರಯ್ಯನಿ ನಾ 4 ಮಂದಿ ನಿನ್ಸಿದ್ದು ಕರೆ ಅವ್ರು ಕೂಡ ಓಡಿ ಹಿಂದಿಂದ ಬಂದದ್ದು ಕರೆ ಇಷ್ಟು ದೂರ ಹೋದ ಕೂಡ್ಲೆ ಇದ್ರಿಗೆ ನೀನ ಬಂದು ಕೊಟ್ಟಲ್ಲ ಅಂತಂದು ಯಾರು ಕೊಟ್ಟವ್ರ ಯಾರು ಅನನ್ಯ ಚಿಂತೆಯಂತೋ ಮಾಂ ಅನನ್ಯದಿಂದ ಭಜನೆ ಮಾಡಿದರೆ ಭಗವಂತ ನಮ್ದೆಲ್ಲ ರಕ್ಷಣೆ ಮಾಡ್ತಾನೆ ಹಂಗ ಅವ್ರು ಓಡಿ ಹೋದ್ರು ಈ ಕಡೆಯನ್ನ ಓಡೋದ್ರು ಹೋಗೋ ರೊಕ್ಕ ಇಲ್ಲದ್ದು ಪೆಟ್ಟಿಗೆ ಐತಿಲ್ಲೇ ಇದನ್ನ ತಗೊಂಡು ಹೋಗೋಣ ಅಂತ ಹೇರ್ಕೊಂಡು ಹೋದ್ರು ಅಲ್ಲಿ ಅವಾಗ ನೋಡ್ತಾರ ನೋಡ್ಕೊಡದ ಆ ಒಳಕಲ್ಲ ಮಣ್ಣ ಇದ್ದು ರಾಜ ಸೀಟ್ ಬಂತು ಎಲ್ಲಿ ಬರೋಕ್ ಸಿಗ್ತಾನ ಅಲ್ಲಿ ಗಲಿ ಹಾಕ್ರಿ ಆ ಆರ್ಡರ್ ತುಂಬ ಹೊರಗೆ ಬರ್ಕೊಡೋದನ್ನ ಬಂದ್ ನೋಡ್ರಿ ಕರಿ ಟೊಣ ಪಾಳ ಹೆಗಲ ಮ್ಯಾಗ ಕಂಬಳ ಐತಿ ಎಲ್ಲಿಗೆ ಒಂದು ಟವೆಲ್ ಸುಟ್ಟಾನು ದೋತ್ರ ತೊಡಿ ಮಠ ಗಂಡಗತ್ತಿ ಹಾಕ್ಯಾನು ಬಂದವ ನಾನು ರಾಜ ಕುಂತಿದ್ದ ಜೋಹಾರ ಮಾಯ್ ಬಾಪ ಜೋಹಾರ್ ನಮಸ್ಕಾರಿಯಪ್ಪ ಯಾರೋ ನೀನು ನಾ ದಾಮಾಜಿ ಪಂತನ ಆಳ್ರಿ ಎದಕ್ ಬಂದಿ ನಿಮ್ ರೊಕ್ಕ ಕೊಡ್ಬೇಕಿತ್ತಲ್ರಿ ಕೊಡಕ್ ಬಂದಿ ಎಲ್ಲದಾವ್ ಇದ್ ರೊಕ್ಕದ ನೋಡುದು ನನ್ನ ರೊಕ್ಕ ಬಾಳ ಅದಾವ ಇಷ್ಟಾರ ಇಟ್ಕೋರಿ ನೀವು ಅಂದವ ಸುರು ಇಲ್ಲ ಅಂತಂದ್ರ ಸುರುವಿದ್ರ ಏನ್ ಪಡಸಾಲ ಇತ್ತು ಅದ್ರ ತುಂಬ ಆಗಿ ಮ್ಯಾಗ ಇದ್ರ ಮಟ ದೀಗಿ ಬಿತ್ತದ ಅವನ್ ಏನ ನೋಡಿದ ಬೆದರ ಬಾದ್ಸ್ಯ ಅವ್ನ ಹಂಗ ನೋಡ್ಕೊಂತ ಕುಂತ ನಾವ್ ರೊಕ್ಕ ನೋಡುವಲ್ಲ ನಾವ್ ಹೊಕ್ಕಂಡ್ರಿ ನಿಮ್ ರೊಕ್ಕ ಮುಡ್ತಂತ ನಮ್ಗೆ ಚೀಟಿ ಕೊಡ್ರಿ ಅನ್ನವ ಆಗಿ ಹತ್ರಕ್ ಬಂತ ಅವಂಗ ರಾಜಾಗ ಚೀಟಿ ಹೊರಗ್ ಕೊಡ ಅವನ್ ಇಲ್ಲ ಮತ್ ನೀ ಬಾಳ್ ಚಲೋ ಅದಿ ನೀನ್ ಅಂತ ಕುಡಿದಿಲ್ಲ ಅಂದ್ರೆ ಉಳಿತೀನಲ್ರಿ ಎಷ್ಟು ಉಪಕಾರ ಕೊಡ್ಬೇಕು ನಿನಗೆ ಎಷ್ಟು ಕೊಡ್ತಾನವ ದಾಮಾಜಿ ಬಂತಂದ ಕೇಳಿ 1 ಲಕ್ಷ ಕೊಡ್ತಾರ್ರಿ ನಾ 2 ಲಕ್ಷ ಕೊಡ್ತೇನೆ ಅಂತ ನಾವ್ ರಾಜ 2 ಲಕ್ಷ ಕೊಟ್ಟಾರಂತ ನಾ ಇರೋದನ್ನ ಇಲ್ಲ 1 ಲಕ್ಷ ಯಾರು ಕೊಡ್ತಾರೋ ಲಕ್ಷ ಕೊಡಬೇಕು ಲಕ್ಷ ಕೊಟ್ಟಾರಂತ ಇರ್ತಾನೆ ಹೇಳೋ ತಾತ್ಪರ್ಯ ಏನಂದ್ರೆ ಎಂತದ ಕಷ್ಟ ಬಂದ್ರು ಸಹಿತ ಪರಮಾತ್ಮ ಅದನ್ನ ಅವ್ರಿಗೆ ಸಂಬಂಧ ಇಲ್ಲಂಗ ದಾಟಿಸ್ತಾನ ಅದನ್ನ ಆದ್ರೆ ವಿಶ್ವಾಸ ಇಡ್ರಿ ಇನ್ನ ಇಲ್ಲಿ ಜ್ಞಾನೋಬರಾಯರು ವಿಚಾರ ಮಾಡಿದ್ದು ಭಗವಂತ ಹೇಳಿದ್ದಂಗ ಐತಂದ್ರೆ ಭಕ್ತನೆಲ್ಲ ಏನಿರ್ತತಿ ಒಂದು ಭಾವ ಇರ್ತತಿ ಭಾವ ಈ ಜನ್ಮಕ್ಕಷ್ಟ ಸೀಮಿತ ಅಲ್ಲದು ಇದು ಜೀವ ಅನ್ನೋದು ಒಂದು ಪ್ರಯಾಣ ಐತಿ ಜೀವದ ಪ್ರಯಾಣ ಐತಿ ಇವರಾಗಿಲು ಹೊಸರಾಗ ಹುಟ್ಟಿದಿ ಮುಂದಿನ ಜನ್ಮದಾಗ ಎಲ್ಲಿ ಹುಡ್ತಿ ಅನ್ನೋದು ನಿನಗೆ ಗೊತ್ತಿಲ್ಲ ಮತ್ತೊಂದು ಜನ್ಮದಾಗ ಎಲ್ಲಿ ಹುಡ್ತಿ ಇದು ಹಂಗ ಪ್ರವಾಸ ಐತಿ ಅದ ಈ ಶರೀರ ತೆಗೆದೋಗೈತಿ ಮತ್ತೊಂದ್ ಶರೀರ ಹಾಕೋತಿ ಮತ್ತೊಂದ್ ಊರಾಗ ಇರ್ತಿ ಅಲ್ಲಿರ್ತಿ ಇಲ್ಲಿರ್ತಿ ಈ ಮನ್ಯಾಗ ಇರ್ತಿ ಆ ಮನ್ಯಾಗ ಇರ್ತಿ ಇಲ್ಲಿರ್ತಿ ಇದೇನ ಪ್ರವಾಸ ಐತಿ ಎಷ್ಟ ಪ್ರವಾಸಿದ ಜೀವ ಮಾಡಿದ್ರು ಕೂಡ ನಿನ್ನ ಅಂತರಂಗದೊಳಗ ಏನ ನನ್ನ ಭಕ್ತಿ ಐತಿ ನನ್ನ ಭಾವ ಐತಿ ನಿನ್ನ ರಕ್ಷಣಾ ಮಾಡ್ಬೇಕನ್ನುವಂತ ನನ್ನ ಭಾವ ಐತಿ ಅದ್ ಎಂದೂ ಆಗದಂಗ ನಾನು ನಿನ್ನ ಏನ ಪರಮಾತ್ಮನಿಗಾಗಿರುವಂತ ಒಂದು ಯೋಗವನ್ನ ನೀ ಪರಮಾತ್ಮನಿಗಾಗಿ ಮಾಡ್ಕೊಂಡ ಪ್ರಯತ್ನ ಮಾಡ್ಕೊಂಡಂತ ಒಂದು ಯೋಗವನ್ನ ಅದನ್ನ ಕ್ಷೇಮವಾಗಿ ನಾನು ನೋಡ್ಕೊತೇನೆ
ಅಪ್ರಾಪ್ತಸ್ಯ ಪ್ರಾಪ್ತ ಯೋಗ. ಯೋಗ ಅಂದ್ರೇನು? ಅಪ್ರಾಪ್ತಿ ಇದ್ದದ್ದನ್ನ ಯಾರ ಪ್ರಾಪ್ತ ಮಾಡ್ಕೊಂಡಿರ್ತಾರ ಅದಕ್ಕೆ ಯೋಗ ಅಂತಾರ. ಈ ನೋಡ್ರಿ, ಏನಾರ ಒಂದ್ ದೊಡ್ಡ ಶ್ರೀಮಂತ ಅವ್ನ್ ಯೋಗ ಚಲೋ ಇದ್ರು ಅಂತಾರ. ಹಂಗ ಅಪ್ರಾಪ್ತಿ ಇದ್ದದ್ದು ಯಾವುದು? ಪರಬ್ರಹ್ಮ ಪ್ರಾಪ್ತಿ, ಪರಮಾತ್ಮನ ಪ್ರಾಪ್ತಿ ಅಪ್ರಾಪ್ತ ಐತಿ. ಅದನ್ನ ಏನ್ ಇದನ್ನ ಭಜನೆ ಮಾಡಿ ಸೇವಾ ಮಾಡಿ ಇದನ್ನ ಗೈಸ್ಕೊಂಡು ಕುಂತಿರ್ತೀರಿ ನೀವು, ಪುಣ್ಯದ ಗಂಟ, ಅದು ಎಲ್ಲಿ ಹೋಗಬಾರ್ದ. ಅದು ಏನು ಪ್ರಾಪ್ತ ಆಗೈತಿ ಅದು ಯೋಗ. ಅದು ಎಲ್ಲೂ ಕೆಡದಂಗ ಅಲ್ಲ, ಮತ್ತೆ ಮುಂದಿನ ಜನ್ಮದಾಗ ಇನ್ನಡೆ ಹೆಚ್ಚಾಗಿ ನಿಮ್ಗೆ ಇನ್ನೂ ಅದರಿಂದ ಸುಖ ಆಗಬೇಕು. ಅದನ್ನ ಕ್ಷೇಮವಾಗಿ ನಾನು ನೋಡ್ಕೋತೇನೆ ಅಂತ ಹೇಳ್ತಾನೆ. ಇದರ ಅರ್ಥ. ಅನನ್ಯಾಶ್ಚಿಂತ ಎಂತೋ ಮಾಂ ಏ ಜನಾಂ ಪರಿಉಪಾಸತೆ. ಹಾ, ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಮ್ಯಂ. ಆ ಯೋಗಕ್ಷೇಮು ಆಗವಾ ತಯಾತಿ ಮಜತಿ ಪಡಲಿ ಪಾಂಡವ ಜಯಾತಿಯ ಸರ್ವಭಾವ ಆಶ್ರಯೋಮಿ. ಯಾರ ಅನನ್ಯದಿಂದ ಐಸೆ ಅನನ್ಯಗತಿಗೆ ಚಿತ್ತೆ. ಐಸೆ ಅನನ್ಯ ಯೋಗೆ ವಿಕಲೆ ಜೀವೆ ಮನೆ ಹಂಗೆ ತಯಾಚೆ ಕಾಯಿ ಏಕ ಸಾಂಗೆ ದೇ ಸರ್ವಮಿ ಕರಿ. ಯಾರ ಅನನ್ಯವಾಗಿ ಸೇವಾ ಮಾಡ್ತಾರೋ ಅವ ಏನಂತಾನು ಅದನ್ನ ಕರೆ ಮಾಡಿ ತೋರಿಸ್ತಾನೆ. ಅವ ಪೂರ್ವಕ್ ಪಶ್ಚಿಮ ಅಂದ್ರು ಹೌದಂತ ಕರೆ ಮಾಡಿ ತೋರಿಸ್ತಾನೆ. ಒಟ್ಟ ಅವಂದು ಯೋಗಕ್ಷೇಮ ಇಲ್ಲ ನನಗ ಅನ್ನುವಂತ ಭಗವಂತ ಜಗತ್ತಿನ ಉದ್ದೇಶ ಇಟ್ಟುಕೊಂಡ ಅರ್ಜುನ ಉಪದೇಶ ಮಾಡಿದ. ಅದನ್ನ ಸಂತರು ಜ್ಞಾನವರಾಯರು ಇಷ್ಟೆಲ್ಲ ಏನ ಅದನ್ನ ತಂದ್ರು. ಆ ಜ್ಞಾನವನ್ನ ಶ್ರೀಗುರು ಬಾಬಾ ಸಾಹೇಬ್ರಿಗೆ ಕೊಟ್ರು. ಬಾಬಾ ಸಾಹೇಬರಿಂದ ಶ್ರೀಗುರು ಕಾಳೆ ಮೌಲಿ ಬಂತು. ಕಾಳೆ ಮೌಲಿ ಹಂಚಾಕತಾರೆ, ತಗೋರಿ ತಗೋರಿ ತಗೋರಿ. ಅರೆ ನಾವು ತಗೊಳ್ವಲ್ವಿ. ನಾವು ಇನ್ನೇನು ಯಾರ ಭಾವನೆ ಇಟ್ಟು ಅದನ್ನ ತಗೋತಾರೋ ಅವ್ರಿಗೆ ಅದರಿಂದ ಸುಖ ಆಕತಿ. ಅಂತ ಸುಖ ಆಗುವಂತ ದಾರಿ ತೋರಿಸ್ಕೊಟ್ಟಾರೆ. ಅಂತವ್ರ ಸೇವಾ ಮಾಡೋಣ, ಅವ್ರ ಚಿಂತನೆ ಮಾಡೋಣ. ಪುಂಡಲೀ ಗೌರಯಾರಿ ವಿಠಲ್ ಶ್ರೀ ಜ್ಞಾನದೇವ ತುಕಾರಾಮ್. ವಿಠಲ ವಿಠಲ ವಿಠಲ.